ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 805 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 16 ಮತ್ತು 17ನೇ ಜನವರಿ 2025. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ ಪ್ರಶ್ನೆಗಳ ಉತ್ತರಗಳು ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಭದ್ರಾ ಮೇಲ್ದಂಡೆ ಯೋಜನೆಗೆ ಕಾಲುವೆಯನ್ನು ನಿರ್ಮಾಣ ಮಾಡಲಿಕ್ಕಾಗಿ ಯಾವ ವನ್ಯಜೀವಿ ಅಭಯಾರಣ್ಯದಿಂದ ಅರಣ್ಯ ಭೂಮಿಯನ್ನು ಬಳಸಲಿಕ್ಕೆ ಅನುಮೋದನೆಯನ್ನು ನೀಡಿದೆ? The Ministry of Environment, Forest and Climate Change has approved the use of forest land from which wildlife sanctuary for the construction of canal for Upper Bhadra project. So Upper Bhadra ಅಂತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ನಡೀತಾ ಇರತಕ್ಕಂಥ ಒಂದು ನೀರಾವರಿ ಯೋಜನೆ ಆಗಿರುತ್ತೆ. ಈ ನೀರಾವರಿ ಯೋಜನೆಯನ್ನು ಕಂಪ್ಲೀಟ್ ಮಾಡಬೇಕಾಗಿದ್ರೆ ಒಂದು ಕೆನಾಲ್ ಅಥವಾ ಕಾಲುವೆಗಳನ್ನು ನಿರ್ಮಾಣ ಮಾಡಬೇಕಾಗಿರುತ್ತೆ. ಆ ಕಾಲುವೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಒಂದು ಮಾರ್ಗದಲ್ಲಿ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುಯರಿ ಬಂದಿರುತ್ತೆ. ಆ ಸ್ಯಾಂಕ್ಚುಯರಿಯಲ್ಲಿ ಕೆಲವೊಂದು ಸ್ವಲ್ಪ ಅರಣ್ಯ ಭಾಗವನ್ನು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಈಗ ಸಚಿವಾಲಯದ ವತಿಯಿಂದ ಅನುಮೋದನೆಯನ್ನು ನೀಡಲಾಗಿರುತ್ತೆ. ಹಾಗಿದ್ರೆ ಆ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಥವಾ ವನ್ಯಜೀವಿ ಅಭಯಾರಣ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬುಕ್ಕಾಪಟ್ಟಣ ಚಿಂಕಾರ ವನ್ಯಜೀವಿ ಅಭಯಾರಣ್ಯ ಅಥವಾ ಬುಕ್ಕಾಪಟ್ಟಣ ಚಿಂಕಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಹೇಳ್ತೇವೆ. ಸೊ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿಯ ಭೂಭಾಗವನ್ನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗಾಗಿ ಬಳಕೆ ಮಾಡಿಕೊಳ್ತಕ್ಕಂಥ ಒಂದು ಅನುಮೋದನೆಯನ್ನ ಸಚಿವಾಲಯದ ವತಿಯಿಂದ ನೀಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಅಪ್ರೂವಲ್ ಅನ್ನ ನೀಡಿರ್ತಕ್ಕಂಥದ್ದು ಸೊ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್ ಮತ್ತೆ ಕ್ಲೈಮೇಟ್ ಚೇಂಜ್ ವತಿಯಿಂದ ನೀಡಿರ್ತಕ್ಕಂಥ ಒಂದು ಅಪ್ರೂವಲ್ ಆಗಿರುತ್ತೆ. ಹಾಗಿದ್ರೆ ಎಷ್ಟು ಹೆಕ್ಟೇರ್ಸ್ ಆಫ್ ಲ್ಯಾಂಡ್ ಅನ್ನ ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ 51.32 ಹೆಕ್ಟೇರ್ಸ್ ಆಫ್ ಫಾರೆಸ್ಟ್ ಲ್ಯಾಂಡ್ ಅನ್ನ ಸೊ ಇಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಯಾವ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಬುಕ್ಕಾಪಟ್ಟಣ ಚಿಂಕಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಇದು ಎಲ್ಲಿದೆ ಅಂತ ಕೇಳಿದಾಗ ತುಮಕೂರು ಜಿಲ್ಲೆಯಲ್ಲಿ ಬರ್ತಕ್ಕಂಥ ಒಂದು ವನ್ಯಜೀವಿ ಅಭಯಾರಣ್ಯವಾಗಿರುತ್ತೆ. ಸೊ ಇದರ ಭೂಭಾಗವನ್ನ ಈಗ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಬುಕ್ಕಾಪಟ್ಟಣ ಚಿಂಕಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಸೊ ಇದು ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ ಅಂತ ನಮ್ಗೆ ಆಲ್ರೆಡಿ ಗೊತ್ತಾಗಿದೆ. ತುಮಕೂರು ಜಿಲ್ಲೆಯ ಯಾವ ತಾಲೂಕಿನಲ್ಲಿ ಇದು ಬರುತ್ತೆ ಅಂದ್ರೆ ಸಿರಾ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಅಭಯಾರಣ್ಯವಾಗಿರುತ್ತೆ. ಸೊ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು ಇನ್ ದ ಇಯರ್ 2019 ಅಥವಾ 2019ರಲ್ಲಿ ಇದನ್ನ ವನ್ಯಜೀವಿ ಅಭಯಾರಣ್ಯ ಅಂತ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಒಟ್ಟು ಏರಿಯಾವನ್ನ ನಾವು ತೆಗೆದುಕೊಂಡಾಗ 148 ಸ್ಕ್ವೇರ್ ಕಿಲೋಮೀಟರ್ಸ್ ವಿಸ್ತೀರ್ಣವನ್ನ ಹೊಂದಿರತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥ ಕಾರಣ ಏನು ಅಂದ್ರೆ ಚಿಂಕಾರಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಯಾಕೆ ಇಲ್ಲಿ ಚಿಂಕಾರಗಳನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಅಷ್ಟು ಸಿಗ್ನಿಫಿಕೆಂಟ್ ಆಗಿರುತ್ತೆ ಅಂತ ಹೇಳೋದಾದ್ರೆ ಸೊ ಇದು ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಡಿಸ್ಟ್ರಿಬ್ಯೂಷನ್ ಫಾರ್ ದಿ ರೇರ್ ಆಂಟಿಲೋಪ್. ಸೊ ಈ ಒಂದು ಹುಲ್ಲೆಗಳು ಅಥವಾ ಆಂಟಿಲೋಪ್ಸ್ ಅಥವಾ ಚಿಂಕಾರಗಳು ಅಂತ ನಾವೇನು ಹೇಳ್ತೇವೆ. ಸೊ ನಮ್ಮ ಭಾರತ ದೇಶದ ದಕ್ಷಿಣದ ಕೊನೆಯಲ್ಲಿ ಇರ್ತಕ್ಕಂಥ ಏಕೈಕ ಪ್ರದೇಶ ಇದಾಗಿರುವ ಕಾರಣದಿಂದ ಸೊ ಈ ಒಂದು ಆಂಟಿಲೋಪ್ಗಳನ್ನ ಪ್ರೊಟೆಕ್ಟ್ ಮಾಡುವ ಕಾರಣದಿಂದ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಫ್ಲೋರಾ ಮತ್ತೆ ಫಾನಾ ಯಾವ ರೀತಿಯ ಒಂದು ಜೀವ ವೈವಿಧ್ಯತೆ ಇದೆ ಅಂತ ನಾವು ನೋಡೋದಾದ್ರೆ 4 ಹಾರ್ನ್ಡ್ ಆಂಟಿಲೋಪ್ಗಳನ್ನ ನಾವು ನೋಡಬಹುದಾಗಿರುತ್ತೆ. ಅಂದ್ರೆ 4 ಕೊಂಬಿನ ಹುಲ್ಲೆಯನ್ನ ನಾವು ನೋಡಬಹುದಾಗಿರುತ್ತೆ. ಬ್ಲ್ಯಾಕ್ ಬಕ್ ಅಥವಾ ಇದನ್ನ ಕೃಷ್ಣ ಮೃಗ ಅಂತ ಹೇಳ್ತೇವೆ. ಅದಾದ್ಮೇಲೆ ಲೆಪರ್ಡ್ಗಳನ್ನ ನೋಡಬಹುದು, ದೋಲ್ಗಳನ್ನ, ಸ್ಲಾತ್ ಬೇರ್ ಮತ್ತೆ ವೇರಿಯಸ್ ಬರ್ಡ್ಸ್ ಮತ್ತೆ ಆಂಫಿಬಿಯನ್ ಸ್ಪೀಶೀಸ್ಗಳನ್ನ ಕೂಡ ಇಲ್ಲಿ ಹೆಚ್ಚಾಗಿ ನೋಡಬಹುದಾಗಿರ್ತಕ್ಕಂಥ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಆಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಯುನಿಕ್ ಸ್ಪೀಶೀಸ್ ಏನಿದೆ, ಇಟ್ ಈಸ್ ದಿ ಓನ್ಲಿ ಸ್ಯಾಂಕ್ಚುರಿ ಇನ್ ಕರ್ನಾಟಕ that is home to all 3 species of the antelopes found in the state. ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲಾ 3 ಜಾತಿಯ ಹುಲ್ಲೆಗಳಿಗೆ ನೆಲೆಯಾಗಿರ್ತಕ್ಕಂಥ ಏಕೈಕ ಅಭಯಾರಣ್ಯ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಈ ಒಂದು ಆಂಟಿಲೋಪ್ಗಳನ್ನ ಪ್ರೊಟೆಕ್ಟ್ ಮಾಡುವ ಕಾರಣದಿಂದನೇ ಇದನ್ನ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈಗ ನಾವು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಸೊ ಇದ್ರ ಬಗ್ಗೆ ಹಿಂದಿನ ವಿಡಿಯೋಸ್ಗಳಲ್ಲೂ ಕೂಡ ನಾನು ಈಗಾಗಲೇ ಡಿಸ್ಕಸ್ ಮಾಡಿದ್ದೇನೆ. ಸೊ ದಿಸ್ ಇಸ್ ಜಸ್ಟ್ ಅ ರಿವಿಷನ್. ಸೊ ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಗಳನ್ನ ಮತ್ತೊಮ್ಮೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನು ನಾವು ಮೇಜರ್ ಲಿಫ್ಟ್ ಇರಿಗೇಷನ್ ಸ್ಕೀಮ್ ಅಂತ ಹೇಳ್ತೇವೆ. ಅಂದ್ರೆ ಇದೊಂದು ಏತ ನೀರಾವರಿ ಯೋಜನೆ ಆಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಅಡಿಯಲ್ಲಿ ತುಂಗಾ ಮತ್ತೆ ಭದ್ರಾ ಸೊ 2 ನದಿಗಳನ್ನ ಕನೆಕ್ಟ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಹಿಯರ್ ತುಂಗಾ ರಿವರ್ ಅನ್ನ ನೀವು ಇಲ್ಲಿ ನೋಡಬಹುದು. ಅದಾದ್ಮೇಲೆ ಭದ್ರಾ ರಿವರ್ ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಮೊದಲ ಹಂತದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ದೇ ಆರ್ ಗೋಯಿಂಗ್ ಟು
ಕನೆಕ್ಟ್ ತುಂಗಾ ಅಂಡ್ ಭದ್ರಾ. ಸೊ ತುಂಗಾ ಮತ್ತು ಭದ್ರವನ್ನ ಕನೆಕ್ಟ್ ಮಾಡ್ತಕ್ಕಂಥದ್ದು ಮೊದಲ ಹಂತವಾಗಿರುತ್ತೆ. ಸಿ ತುಂಗಾ ಮತ್ತೆ ಭದ್ರಾ ನ್ಯಾಚುರಲ್ ಆಗಿ ಕೂಡ ಅದು ಕಾನ್ಫ್ಲುಯೆನ್ಸ್ ಆಗುತ್ತೆ. ನ್ಯಾಚುರಲ್ ಆಗಿ ಅದು ಕಾನ್ಫ್ಲುಯೆನ್ಸ್ ಆಗ್ತಕ್ಕಂಥದ್ದು ಶಿವಮೊಗ್ಗದ ಕೂಡ್ಲಿಯಲ್ಲಿ ಅದು ಒಟ್ಟಿಗೆ ಸೇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಆ ಪಾಯಿಂಟ್ ಇಂದ ಅದು ತುಂಗಭದ್ರವಾಗಿ ಮುಂದಕ್ಕೆ ಹರಿಯುತ್ತೆ. ಬಟ್ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ತುಂಗಾ ಮತ್ತು ಭದ್ರಾ ನ್ಯಾಚುರಲ್ ಆಗಿ ಅದು ಕಾನ್ಫ್ಲುಯೆನ್ಸ್ ಆಗೋದಕ್ಕಿಂತ ಮುಂಚೆನೆ ಒಂದು ಕೆನಾಲ್ ಅನ್ನ ಡೆವಲಪ್ ಮಾಡುವ ಮುಖಾಂತರ ಅವೆರಡನ್ನ ಕನೆಕ್ಟ್ ಮಾಡ್ತಾರೆ. ಸೊ ಆ ಒಂದು ಕನೆಕ್ಷನ್ ಮಾಡಿದ ನಂತರ ಇಲ್ಲಿ ಭದ್ರಾ ರಿಸರ್ವೇರ್ ಅನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಭದ್ರಾ ರಿಸರ್ವೇರ್ ನಲ್ಲಿ ಸ್ವಲ್ಪ ಅಧಿಕೃತವಾಗಿರ್ತಕ್ಕಂಥ ನೀರು ತುಂಗಾದಿಂದ ಇದಕ್ಕೆ ಹರಿಸಲಾಗುತ್ತೆ. ಸೊ ಆ ಎಕ್ಸೆಸ್ ವಾಟರ್ ಏನಿರುತ್ತೆ ಸೊ ಅದನ್ನ ಮತ್ತೊಂದು ಕೆನಾಲ್ ನ ಮುಖಾಂತರ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಅಜ್ಜಂಪುರ್ ಏನಿದೆ ಸೊ ಅಜ್ಜಂಪುರ್ಗೆ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿಂದ ಎರಡು ಸ್ಟ್ರೀಮ್ಸ್ ಹೋಗುತ್ತೆ, ಒಂದು ಚಿತ್ರದುರ್ಗದ ಕಡೆ ಹೋಗುತ್ತೆ, ಇನ್ನೊಂದು ತುಮಕೂರಿನ ಕಡೆ ಹೋಗುತ್ತೆ. ಸೊ ಈ ಒಂದು ಮಾರ್ಗ ಮಧ್ಯದಲ್ಲಿ ಬರ್ತಕ್ಕಂಥ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಏನಿದೆ ಸೊ ಅದರ ಅರಣ್ಯವನ್ನ ಇದಕ್ಕೆ ಕೆನಾಲ್ ಸರ್ಗಳನ್ನ ಮಾಡ್ಲಿಕ್ಕೆ ಈಗ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಇನ್ ಬ್ರೀಫ್ ಈ ಒಂದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಇದೇ ಮಾಹಿತಿಯನ್ನ ನಾವು ಇನ್ ಸ್ವಲ್ಪ ವಿಸ್ತೃತವಾಗಿ ಡಿಸ್ಕಸ್ ಮಾಡೋದಾದ್ರೆ ಸೊ ಈ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಸಸ್ಟೈನಬಲ್ ಇರಿಗೇಷನ್ ಫೆಸಿಲಿಟೀಸ್ ಅಂದ್ರೆ ಸುಸ್ಥಿರವಾಗಿರ್ತಕ್ಕಂಥ ನೀರಾವರಿ ವ್ಯವಸ್ಥೆಯನ್ನ ಒದಗಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಪ್ರಮುಖವಾಗಿ ಯಾವ ಸೀಸನ್ಗೆ ಬೇಕಾಗಿರ್ತಕ್ಕಂಥ ನೀರನ್ನು ಒದಗಿಸ್ತಾರೆ ಅಂದ್ರೆ ಖಾರಿಫ್ ಸೀಸನ್ಗೆ ಅಥವಾ ಖಾರಿಫ್ ಋತುಮಾನದಲ್ಲಿ ಬೆಳೆಯುವ ಬೆಳೆಗಳಿಗಾಗಿ ನೀರಾವರಿಯನ್ನ ಒದಗಿಸ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಇದರಿಂದ ಗ್ರೌಂಡ್ ವಾಟರ್ ಟೇಬಲ್ ಅಥವಾ ನಮ್ಮ ಅಂತರ್ಜಲ ಕೂಡ ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಕೃಷಿಗಾಗಿ ನೀರನ್ನ ಒದಗಿಸುವುದರ ಜೊತೆಗೆ ಡ್ರಿಂಕಿಂಗ್ ವಾಟರ್ ಅಥವಾ ಕುಡಿಯುವ ನೀರನ್ನು ಕೂಡ ಹೆಚ್ಚು ಮಾಡಲಾಗುತ್ತೆ. ಸೊ ಪ್ರಮುಖವಾಗಿ ಒಂದು ಡ್ರಾಟ್ ಪ್ರೋನ್ ಏರಿಯಾಸ್ ಏನಿರುತ್ತೆ ಅಂದ್ರೆ ಬರಗಾಲ ಪೀಡಿತ ಪ್ರದೇಶಗಳೇನಿರ್ತವೆ ಸೊ ಆ ಒಂದು ಪ್ರದೇಶಗಳಿಗೆ ನೀರನ್ನ ಒದಗಿಸ್ತಕ್ಕಂಥ ಯೋಜನೆಯಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಸೊ ಟೋಟಲ್ ಟಾರ್ಗೆಟ್ ಎಷ್ಟಿದೆ ಅಂದ್ರೆ ಎಷ್ಟು ಹೆಕ್ಟೇರ್ಸ್ ಆಫ್ ಲ್ಯಾಂಡ್ಗೆ ಈ ಒಂದು ಪ್ರಾಜೆಕ್ಟ್ ನ ಮುಖಾಂತರ ಸೊ ನೀರನ್ನ ಒದಗಿಸ್ತಕ್ಕಂಥ ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ ಅಂದ್ರೆ 2,25,515 ಹೆಕ್ಟೇರ್ಸ್ ಅಷ್ಟು ಪ್ರದೇಶಕ್ಕೆ ಅಧಿಕೃತವಾಗಿ ನೀರನ್ನ ಹರಿಸ್ತಕ್ಕಂಥ ಯೋಜನೆ ಆಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕದ ಯಾವ ಜಿಲ್ಲೆಗಳಿಗೆ ಪ್ರಯೋಜನ ಆಗುತ್ತೆ ಅಂತ ನಾವು ನೋಡೋದಾದ್ರೆ ಚಿಕ್ಕಮಗಳೂರು, ಚಿತ್ರದುರ್ಗ, ತುಮಕೂರು ಮತ್ತೆ ದಾವಣಗೆರೆ ಜಿಲ್ಲೆಗಳಿಗೆ ಸೊ ಕೃಷಿ ಮತ್ತೆ ನೀರಾವರಿ ಅಥವಾ ಕುಡಿಯುವ ನೀರನ್ನ ಎರಡನ್ನ ಒದಗಿಸ್ತಕ್ಕಂಥ ಪ್ರಾಜೆಕ್ಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಅನ್ನ ಎರಡು ಹಂತಗಳಲ್ಲಿ ಮಾಡಲಾಗುತ್ತೆ. ಮೊದಲನೇ ಹಂತವನ್ನ ಅಥವಾ ಫಸ್ಟ್ ಸ್ಟೇಜ್ ಅಲ್ಲಿ ನಾವು 17.40 TMC ಆಫ್ ವಾಟರ್ ಅನ್ನ ತುಂಗಾ ರಿವರ್ ಇಂದ ಭದ್ರಾ ರಿಸರ್ವರ್ ಗೆ ಹರಿಸ್ತಾರೆ. ಸೊ ಇದು ಮೊದಲನೇ ಒಂದು ಹಂತವಾಗಿರುತ್ತೆ. 17.40 TMC ಫೀಟ್ ಅಷ್ಟು ನೀರನ್ನ ತುಂಗಾದಿಂದ ಭದ್ರಾ ರಿಸರ್ವರ್ ಗೆ ಹರಿಸ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸೆಕೆಂಡ್ ಸ್ಟೇಜ್ ಬರುತ್ತೆ. ಸೆಕೆಂಡ್ ಸ್ಟೇಜ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ 29.90 TMC ಆಫ್ ವಾಟರ್ ಅನ್ನ ಭದ್ರಾ ರಿಸರ್ವೈರ್ ಇಂದ ಅಜ್ಜಂಪುರ್ಗೆ ಕನೆಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅಜ್ಜಂಪುರ್ನಿಂದ ಮತ್ತೆ ಈ ಒಂದು ಡಿಸ್ಟ್ರಿಕ್ಟ್ಗಳು ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಜಿಲ್ಲೆಗಳೇನಿರ್ತವೆ ಆ ಜಿಲ್ಲೆಗಳಿಗೆ ನೀರನ್ನ ಹರಿಸ್ತಕ್ಕಂಥದ್ದನ್ನ ನಾವು ಈ ಪ್ರಾಜೆಕ್ಟ್ ಅಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಪ್ರಾಜೆಕ್ಟ್ಗೆ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೂಡ ಫಂಡ್ ಅನ್ನ ಪಡೆಯಲಾಗ್ತಾ ಇದೆ. ಸೊ ಇದರ ಸೆಂಟ್ರಲ್ ಗವರ್ಮೆಂಟ್ ಇಂದ ಎಷ್ಟು ಗ್ರಾಂಟ್ ಅನ್ನ ಇಲ್ಲಿ ಪಡೆಯಲಾಗ್ತಾ ಇದೆ ಅಂದ್ರೆ 5,300 crores ಅಷ್ಟು ಹಣವನ್ನ ಸೆಂಟ್ರಲ್ ಗವರ್ಮೆಂಟ್ ಇಂದ ಪಡೆಯಲಾಗ್ತಾ ಇದೆ. ಸೊ ಯಾವ ಯೋಜನೆ ಅಡಿಯಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೇಂದ್ರ ಸರ್ಕಾರದವರು ಫಂಡ್ ಅನ್ನ ಮಾಡ್ತಾ ಇದ್ದಾರೆ ಅಂತ ನಿಮ್ಗೇನಾದ್ರೂ ಪ್ರಶ್ನೆ ಕೇಳಿದಾಗ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಅದರಲ್ಲಿ ಒಂದು ಕಾಂಪೊನೆಂಟ್ ಇರುತ್ತೆ. ಅದನ್ನ ನಾವು ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಸೊ ಈ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಂತಕ್ಕಂಥದ್ದು ಒಂದು ಅಂಬ್ರೆಲಾ ಯೋಜನೆ ಆಗಿರುತ್ತೆ. ಅದರ ಅಡಿಯಲ್ಲಿ ಬೇರೆ ಬೇರೆ ಕಾಂಪೊನೆಂಟ್ಸ್ ಬರುತ್ತೆ. ಸೊ ಹಾಗಿದ್ರೆ ಯಾವ ಕಾಂಪೊನೆಂಟ್ ಅಡಿಯಲ್ಲಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಇವರು ಫಂಡ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ವೇಗವರ್ಧಿತ ನೀರಾವರಿ ಪ್ರಯೋಜನ ಕಾರ್ಯಕ್ರಮ ಏನಿದೆ ಸೊ ಅದರ ಅಡಿಯಲ್ಲಿ 5,300 ಕೋಟಿಯಷ್ಟು ಹಣವನ್ನ ಸೊ ಈ ಒಂದು ಪ್ರಾಜೆಕ್ಟ್ಗೆ ಕೇಂದ್ರ ಸರ್ಕಾರದಿಂದ ಮಂಜೂರು ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕ ಕ್ರೀಡಾಕೂಟ 2025 ಯಾವ ಎರಡು ಜಿಲ್ಲೆಗಳಲ್ಲಿ ನಡೆಯಲಿದೆ? ದ ಕರ್ನಾಟಕ ಕ್ರೀಡಾಕೂಟ 2025 ವಿಲ್ ಬಿ ಹೆಲ್ಡ್ ಇನ್ ವಿಚ್ 2 districts? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಈ ಒಂದು ಕ್ರೀಡಾಕೂಟವನ್ನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ರೀಡಾಕೂಟವಾಗಿರುತ್ತೆ. ಸೊ ಈ ಒಂದು ಕ್ರೀಡಾಕೂಟವನ್ನ ನಾವು ಕರ್ನಾಟಕ ಕ್ರೀಡಾಕೂಟ ಅಂತ ಹೇಳ್ತೇವೆ. ಸೊ ಇದನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಪ್ರಶ್ನೆ ಕೇಳ್ತಾರೆ. ಇದನ್ನ ಉಡುಪಿ
ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ಆರ್ಗನೈಸ್ ಮಾಡ್ತಾ ಇರ್ತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಯೂತ್ ಎಂಪವರ್ಮೆಂಟ್ ಅಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಮತ್ತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್. ಅಂದ್ರೆ ಇದು ಮಲ್ಟಿಪಲ್ ಗೇಮ್ಸ್ ಅನ್ನ ಕಂಡಕ್ಟ್ ಮಾಡ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಈ ಒಂದು ಈವೆಂಟ್ ಅನ್ನ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ನಮ್ಮ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಮತ್ತೆ ಜಿಲ್ಲಾಡಳಿತ ಇದನ್ನ ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸರಿಸುಮಾರು 1373 ಅಥ್ಲೆಟ್ಸ್ಗಳು ಬೇರೆ ಬೇರೆ ಗೇಮ್ಸ್ಗಳಲ್ಲಿ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಪ್ರತಿ ಮನೆಗೆ ಗ್ರಂಥಾಲಯ ಯೋಜನೆಯು ಕರ್ನಾಟಕದಾದ್ಯಂತ ಎಷ್ಟು ಮನೆಗಳಲ್ಲಿ ಗ್ರಂಥಾಲಯಗಳನ್ನು ಸ್ಥಾಪಿಸ್ತಕ್ಕಂಥ ಒಂದು ಗುರಿಯನ್ನು ಹೊಂದಿದೆ? ದ ಲೈಬ್ರರಿ ಫಾರ್ ಎವ್ರಿ ಹೋಮ್. The project aims to establish libraries in how many homes across Karnataka? So ನಮ್ಮ ಕರ್ನಾಟಕ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಲಾಂಚ್ ಮಾಡಿರುತ್ತೆ. ಆ ಒಂದು ಯೋಜನೆಯನ್ನು ನಾವೇನಂತ ಕರಿತೀವಿ ಅಂದರೆ ಪ್ರತಿ ಮನೆಗೂ ಗ್ರಂಥಾಲಯ ಅಂತ ಕರಿತೇವೆ. ಸೊ ಏನಕ್ಕೆ ಈ ಒಂದು ಕಾನ್ಸೆಪ್ಟನ್ನು ಲಾಂಚ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಯುವ ಜನತೆ ಪುಸ್ತಕಗಳೊಂದಿಗೆ ಸಮಯವನ್ನು ಕಳೀತಕ್ಕಂಥ ಒಂದು ಪ್ರವೃತ್ತಿ ಏನಿರುತ್ತೆ ಅಥವಾ ಒಂದು ಪ್ಯಾಟರ್ನ್ ಏನಿರುತ್ತೆ, ಸೊ ಅದು ಬಹಳ ಕಡಿಮೆ ಆಗ್ತಾ ಇರುವ ಕಾರಣದಿಂದ ಸೊ ಮಕ್ಕಳಿಗೆ ಅಥವಾ ಯುವ ಜನತೆಗೆ ಪುಸ್ತಕಗಳೊಂದಿಗೆ ಹೆಚ್ಚು ಸಮಯವನ್ನು ಕಳೀಲಿಕ್ಕೆ ಸೊ ಅದನ್ನು ಪ್ರಮೋಟ್ ಮಾಡುವ ಸಲುವಾಗಿ ನಮ್ಮ ಕರ್ನಾಟಕ ಸರ್ಕಾರ ಲಾಂಚ್ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಪ್ರತಿ ಮನೆಗೆ ಗ್ರಂಥಾಲಯ ಅಂತ ಹೇಳ್ತೇವೆ. ಸೊ ಅಫ್ಕೋರ್ಸ್ ಇದನ್ನ ನಾವು ಪ್ರತಿ ಮನೆಗೆ ಅಂತ ಹೇಳ್ತೇವೆ, ಬಟ್ ಪ್ರತಿ ಮನೆಗೂ ಗ್ರಂಥಾಲಯವನ್ನ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಪ್ರೋಗ್ರಾಮ್ ನೇಮ್ ಅನ್ನ ನಾವು ಪ್ರತಿ ಮನೆಗೆ ಗ್ರಂಥಾಲಯ ಅಂತ ಹೇಳ್ತೇವೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಕರ್ನಾಟಕದ ಎಷ್ಟು ಮನೆಗಳಲ್ಲಿ ಗ್ರಂಥಾಲಯವನ್ನ ನಿರ್ಮಾಣ ಮಾಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1,00,000 ಮನೆಗಳಲ್ಲಿ ಈ ಒಂದು ಗ್ರಂಥಾಲಯವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಯೋಜನೆಯನ್ನ ಸಿದ್ದರಾಮಯ್ಯನವರ ಮನೆಯಿಂದನೇ ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ರೀತಿಯಾಗಿ ಪುಸ್ತಕಗಳನ್ನು ಮನೆ ಮನೆಗೂ ಅಂದರೆ 1,00,000 ಮನೆಗಳಿಗೆ ಒದಗಿಸ್ತಕ್ಕಂಥದ್ದು ಈ ಒಂದು ಯೋಜನೆಯ ಟಾರ್ಗೆಟ್ ಆಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಲಾಂಚ್ ಮಾಡಿರ್ತಕ್ಕಂಥವರು ಕರ್ನಾಟಕ ರಾಜ್ಯ ಸರ್ಕಾರ. ಸೊ ಈ ಒಂದು ಯೋಜನೆಯನ್ನು ಲೈಬ್ರರಿ ಫಾರ್ ಎವ್ರಿ ಹೋಮ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ ಅಥವಾ ಪ್ರತಿ ಮನೆಗೆ ಗ್ರಂಥಾಲಯ ಯೋಜನೆ ಅಂತ ಹೇಳ್ತೇವೆ. ಸೊ ಇದನ್ನ ಯಾರು ಲೀಡ್ ಮಾಡ್ತಾ ಇದ್ದಾರೆ ಅಥವಾ ಯಾರ ನೇತೃತ್ವದಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಕನ್ನಡ ಬುಕ್ ಅಥಾರಿಟಿ. ಸೊ ಕನ್ನಡ ಪುಸ್ತಕ ಪ್ರಾಧಿಕಾರದ ನೇತೃತ್ವದಲ್ಲಿ ಸೊ ಇವರು ಲೈಬ್ರರೀಸ್ಗಳನ್ನ ನಮ್ಮ ಕರ್ನಾಟಕದಾದ್ಯಂತ ಎಸ್ಟಾಬ್ಲಿಷ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಪ್ರಮುಖ ಅಂಶಗಳನ್ನು ನಾವು ಗಮನಿಸೋದಾದ್ರೆ ಡೆವಲಪ್ ಅ ಲವ್ ಫಾರ್ ಬುಕ್ಸ್ ಅಮಾಂಗ್ ದಿ ಯೂತ್ ಅಂಡ್ ರಿಸೀವ್ ಅ ಫೇಡಿಂಗ್ ಬುಕ್ ಕಲ್ಚರ್. ಅಂದ್ರೆ ಪುಸ್ತಕಗಳನ್ನ ಓದ್ತಕ್ಕಂಥ ಒಂದು ಸಂಸ್ಕೃತಿ ಏನಾಗ್ತಾ ಇದೆ, ಸೊ ಅದು ಕಡಿಮೆ ಆಗ್ತಾ ಇರುವ ಕಾರಣದಿಂದ ಯುವ ಜನತೆಯಲ್ಲಿ ಅದನ್ನ ಮತ್ತೆ ಮೂಡಿಸ್ತಕ್ಕಂಥ ಒಂದು ಪ್ರಯತ್ನವಾಗಿ ನಾವು ಈ ಒಂದು ಯೋಜನೆಯನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಜೊತೆಗೆ ಕುಮಾರವ್ಯಾಸ ಭಾರತ ಇದರ 2 ವಾಲ್ಯೂಮ್ಸ್ಗಳನ್ನ ಕೂಡ ಇಲ್ಲಿ ಲಾಂಚ್ ಮಾಡ್ತಾರೆ. ಸೊ ಈ ಒಂದು ಮನೆ ಮನೆಗೂ ಗ್ರಂಥಾಲಯವನ್ನ ಲಾಂಚ್ ಮಾಡುವುದರ ಜೊತೆಗೆ ಕುಮಾರವ್ಯಾಸ ಭಾರತ ಎಂಬ ಪ್ರಮುಖ ಕೃತಿಯನ್ನು 2 ಸಂಪುಟಗಳಲ್ಲಿ ಇಲ್ಲಿ ಬಿಡುಗಡೆ ಮಾಡ್ತಕ್ಕಂಥದ್ದನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಏನಿದು ಕುಮಾರವ್ಯಾಸ ಭಾರತ, ಅದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಸೊ ಇದನ್ನ ಗದುಗಿನ ಭಾರತ ಅಂತ ಕೂಡ ಕರೀತಾರೆ. ಸಿ ಕುಮಾರವ್ಯಾಸ ಭಾರತ ಅಂದ್ರು ಒಂದೇನೆ, ಅದಕ್ಕೆ ಇನ್ನೊಂದು ಹೆಸರೇನು ಅಂದ್ರೆ ಗದುಗಿನ ಭಾರತ ಅಂತ ಕೂಡ ಇದಕ್ಕೆ ಕರೀತಾರೆ. ಸೊ ಇದು ಕನ್ನಡ ಅಡ್ಯಾಪ್ಟೇಷನ್ ಆಫ್ ದಿ ಮಹಾಭಾರತ ರಿಟನ್ ಬೈ ದ ಪೋಯೆಟ್ ಕುಮಾರವ್ಯಾಸ ಅರ್ಲಿ ಇನ್ 15th century. ಅಂದ್ರೆ ಈ ಒಂದು ಕುಮಾರವ್ಯಾಸ ಭಾರತದ ಬಗ್ಗೆ ನಾವು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳೋದಾದ್ರೆ ಸೊ ಇದನ್ನ ರಚನೆ ಮಾಡಿರ್ತಕ್ಕಂಥದ್ದು 15ನೇ ಶತಮಾನದ ಆರಂಭದಲ್ಲಿ ಇದನ್ನ ರಚನೆ ಮಾಡಿರ್ತಾರೆ. ಯಾರು ರಚನೆ ಮಾಡಿರ್ತಾರೆ ಅಂದ್ರೆ ಕವಿ ಆಗಿರ್ತಕ್ಕಂಥ ಕುಮಾರವ್ಯಾಸರವರು ಇದನ್ನ ರಚನೆ ಮಾಡಿರ್ತಾರೆ. ಸೊ ಅವರ ನಾರಾಯಣಪ್ಪ ಅವರ ಹೆಸರಾಗಿರುತ್ತೆ. ಸೊ ಇದು ಕುಮಾರವ್ಯಾಸ ಅಂತಕ್ಕಂಥದ್ದು ಅವರ ಪೆನ್ ನೇಮ್ ಅಥವಾ ಕಾವ್ಯನಾಮವಾಗಿರುತ್ತೆ. ಸೊ ಕವಿ ಕುಮಾರವ್ಯಾಸರವರು 15ನೇ ಶತಮಾನದ ಪ್ರಾರಂಭದಲ್ಲಿ ಕುಮಾರವ್ಯಾಸ ಭಾರತವನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಮಹಾಭಾರತದ ಪ್ರಸಿದ್ಧ ಕನ್ನಡ ರೂಪಾಂತರವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನು ಕೂಡ ಗ್ರಂಥಾಲಯಗಳಲ್ಲಿ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕುಮಾರವ್ಯಾಸ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಕ್ಲಾಸಿಕಲ್ ಪೋಯೆಟ್ ಆಫ್ ಕನ್ನಡ ಲ್ಯಾಂಗ್ವೇಜ್. ಸೊ ನಮ್ಮ ಕನ್ನಡ ಭಾಷೆ ಏನಿದೆ ಸೊ ಅದರ ಶಾಸ್ತ್ರೀಯ ಕವಿಯಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇವರ ಒಂದು ಕಾಂಟೆಂಟ್ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಸೊ ಇಟ್ ಈಸ್ ಅನ್ ಅಡಾಪ್ಷನ್ ಆಫ್ ದಿ ಫಸ್ಟ್ 10 ಪರ್ವಾಸ್ ಆಫ್ ದಿ ಮಹಾಭಾರತ.
ಅಂದ್ರೆ ಇವರು ಬರೆದಿರ್ತಕ್ಕಂಥ ಈ ಒಂದು ಪುಸ್ತಕದಲ್ಲಿ ಅಥವಾ ಈ ರಚನೆಯಲ್ಲಿ ನಾವು ಮಹಾಭಾರತದಲ್ಲಿ ಬರ್ತಕ್ಕಂಥ ಮೊದಲ 10 ಪರ್ವಗಳನ್ನ ಇದರಲ್ಲಿ ರೂಪಾಂತರ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಸ್ಟ್ರಕ್ಚರ್ ಅಥವಾ ರಚನೆಯನ್ನ ನಾವು ಗಮನಿಸೋದಾದ್ರೆ ಕಂಪೋಸ್ಡ್ ಇನ್ ಬಹಿಮಿನಿ ಸಪ್ತಪದಿ ಮೀಟರ್ ವಿಚ್ ಕನ್ಸಿಸ್ಟ್ ಆಫ್ 6 ಲೈನ್ ಸ್ಟ್ಯಾನ್ಸಾಸ್ ಅಂತ ಹೇಳ್ತೇವೆ. ಸೊ ಇದನ್ನ ಕನ್ನಡದಲ್ಲಿ ಹೇಳೋದಾದ್ರೆ ಇದನ್ನ ಬಾಮಿನಿ, ನಾಟ್ ಬಹಿಮಿನಿ, ಇದನ್ನ ಬಾಮಿನಿ ಷಟ್ಪದಿಯಲ್ಲಿ ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಬಾಮಿನಿ ಷಟ್ಪದಿ ಅಂದ್ರೆ 6 ಸಾಲುಗಳ ಚರಣಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಪ್ಯಾಟರ್ನ್ ಅಲ್ಲಿ ಸೊ ಇದನ್ನ ರಚನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಗ್ರಂಥವನ್ನ ಯಾವ ರೀತಿ ಅವರು ಎಂಡ್ ಮಾಡಿದ್ದಾರೆ ಅಂತ ನಾವು ನೋಡೋದಾದ್ರೆ ಕೊರೋನೇಷನ್ ಆಫ್ ಯುಧಿಷ್ಠಿರ ದಿ ಎಲ್ಡೆಸ್ಟ್ ಆಫ್ ದಿ ಪಾಂಡವಾಸ್, ಅಂದ್ರೆ ಪಾಂಡವರಲ್ಲಿಯೇ ಹಿರಿಯನಾಗಿರ್ತಕ್ಕಂಥ ಯುಧಿಷ್ಠಿರನ ಪಟ್ಟಾಭಿಷೇಕದೊಂದಿಗೆ ಸೊ ಈ ಒಂದು ಮಹಾಕಾವ್ಯವನ್ನ ಕೊನೆಗೊಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ರಚನೆ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಭಾರತೀಯ ರೈಲ್ವೆ ಅಭಿವೃದ್ಧಿಪಡಿಸಿದ ಹೈಡ್ರೋಜನ್ ಚಾಲಿತ ರೈಲು ಇಂಜನ್ ವಿಶ್ವದಲ್ಲಿಯೇ ಅತ್ಯಂತ ಶಕ್ತಿಶಾಲಿ ಎಂದು ರೈಲ್ವೆ ಸಚಿವರು ಘೋಷಣೆ ಮಾಡಿದ್ದಾರೆ. ಸೊ ಈ ಇಂಜನ್ನ ವಿದ್ಯುತ್ ಉತ್ಪಾದನೆ ಎಷ್ಟು? So Railway Ministry announced that the hydrogen powertrain engine developed by Indian Railways is the most powerful in the world. What is the power output of this engine? So ನಮ್ಮ ಭಾರತ ದೇಶದಲ್ಲಿ ಈ ಒಂದು ಹೈಡ್ರೋಜನ್ ಇಂಧನವನ್ನ ಬಳಸಿಕೊಂಡು ಚಲಿಸ್ತಕ್ಕಂಥ ಒಂದು ಇಂಜನ್ ಅನ್ನ ಡೆವಲಪ್ ಮಾಡಿರ್ತಾರೆ. ಸೊ ಆ ಒಂದು ಇಂಜನ್ ಏನಿದೆ ಪ್ರಪಂಚದಲ್ಲಿಯೇ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಇಂಜನ್ ಅಂತ ರೈಲ್ವೆ ಸಚಿವಾಲಯದಿಂದ ಕ್ಲೇಮ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಅದರ ಶಕ್ತಿ ಎಷ್ಟು ಅಥವಾ ಪವರ್ ಎಷ್ಟು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 1200 ಅಂದ್ರೆ 1200 ಅಶ್ವಶಕ್ತಿ, ಅದನ್ನ 1200 ಹಾರ್ಸ್ ಪವರ್ ಅಂತ ಹೇಳ್ತೇವೆ. ಸೊ ಇದು ಪ್ರಪಂಚದಲ್ಲಿಯೇ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥ ಹೈಡ್ರೋಜನ್ ಇಂಜನ್ ಆಗಿರುತ್ತೆ. ಸೊ ಈ ಒಂದು ಇಂಜನ್ ಅನ್ನ ನಮ್ಮ ಭಾರತ ದೇಶದ ರೈಲ್ವೆ ಅಥವಾ ಇಂಡಿಯನ್ ರೈಲ್ವೆದವರು ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ಹೈಡ್ರೋಜನ್ ಪವರ್ಡ್ ಟ್ರೈನ್ ಇಂಜನ್ ಆಗಿರುತ್ತೆ, ಅಂದ್ರೆ ಹೈಡ್ರೋಜನ್ ಇಂದ ಚಲಿಸ್ತಕ್ಕಂಥ ಒಂದು ರೈಲಿನ ಇಂಜನ್ ಆಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ನಮ್ಮ ಭಾರತ ದೇಶದ ಇಂಡಿಯನ್ ರೈಲ್ವೇಸ್ನವರು. ಸೊ ಅವರು ಕ್ಲೇಮ್ ಮಾಡ್ತಾ ಇರ್ತಕ್ಕಂಥ ಪ್ರಕಾರ ಇದು ಪ್ರಪಂಚದಲ್ಲಿಯೇ ಮೋಸ್ಟ್ ಪವರ್ಫುಲ್ ಆಗಿರ್ತಕ್ಕಂಥ ಇಂಜನ್ ಅಂತ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ಸೊ ಎಷ್ಟು ಪವರ್ಫುಲ್ ಆಗಿದೆ ಅಂತ ಹೇಳೋದಾದ್ರೆ 1200 ಹಾರ್ಸ್ ಪವರ್ಸ್ ಅಷ್ಟು ಇದಕ್ಕೆ ಶಕ್ತಿ ಇದೆ ಅಂತಕ್ಕಂಥ ಮಾಹಿತಿಯನ್ನ ಸೊ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಸೊ ಇದನ್ನ ಯಾವ ಒಂದು ತಂತ್ರಜ್ಞಾನದ ಮುಖಾಂತರ ಡೆವಲಪ್ ಮಾಡಿರ್ತಾರೆ ಅಂದ್ರೆ ಇಂಡಿಜಿನಸ್ ಟೆಕ್ನಾಲಜಿ, ಅಂದ್ರೆ ಸಂಪೂರ್ಣವಾಗಿ ನಮ್ಮ ಭಾರತ ದೇಶದ ಸ್ಥಳೀಯವಾಗಿರ್ತಕ್ಕಂಥ ತಂತ್ರಜ್ಞಾನದಿಂದ ಇದನ್ನ ಡೆವಲಪ್ ಮಾಡಿರ್ತಾರೆ. ಸೊ ಗ್ರೀನ್ ಹೈಡ್ರೋಜನ್ ಅಥವಾ ಹೈಡ್ರೋಜನ್ ಚಾಲಿತ ಈ ಒಂದು ಇಂಜನ್ ಗಳಿಂದ ನಮ್ಗಾಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ ಝೀರೋ ಹಾರ್ಮ್ಫುಲ್ ಎಮಿಷನ್, ಅಂದ್ರೆ ಯಾವುದೇ ರೀತಿಯ ಹಸಿರು ಮನೆ ಅನಿಲಗಳನ್ನ ಬಿಡುಗಡೆ ಮಾಡದೇ ಇರತಕ್ಕಂಥ ಒಂದು ಇಂಧನವಾಗಿರೋದ್ರಿಂದ ಈ ಗ್ಲೋಬಲ್ ವಾರ್ಮಿಂಗ್ ಅನ್ನ ಕಡಿಮೆ ಮಾಡಲಿಕ್ಕೆ ಇದು ಉತ್ತಮವಾಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ರೀತಿಯ ಇಂಜನ್ ಅನ್ನ ಡೆವಲಪ್ ಮಾಡಲಿಕ್ಕೆ ರೈಲ್ವೆಗೆ ಒಂದು ಟಾರ್ಗೆಟ್ ಕೂಡ ಇರುತ್ತೆ. ಆ ಟಾರ್ಗೆಟ್ ಏನು ಅಂತ ಹೇಳಿದ್ರೆ ಸೊ ಅದಕ್ಕಿಂತ ಮುಂಚೆ ಈ ಒಂದು ಇಂಜನ್ ಅನ್ನ ಎಲ್ಲಿ ಫಸ್ಟ್ ಟ್ರಯಲ್ ರನ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಜಿಂದ್ ಸೋನಿಪಟ್ ರೂಟ್ ಇನ್ ಹರಿಯಾಣದಲ್ಲಿ ಒಂದು ಜಿಂದ್ ಸೋನಿಪಟ್ ಮಾರ್ಗದಲ್ಲಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ರನ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ನಮ್ಮ ಭಾರತ ದೇಶದ ರೈಲ್ವೆದ ಒಂದು ಟಾರ್ಗೆಟ್ ಏನು ಅಂತ ನಾವು ನೋಡೋದಾದ್ರೆ ಟು ಅಚೀವ್ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಬೈ 2030, ಅಂದ್ರೆ 2030 ವೇಳೆಗೆ ನಮ್ಮ ಒಂದು ರೈಲ್ವೆ ವ್ಯವಸ್ಥೆ ಏನಿರುತ್ತೆ ಅದನ್ನ ನೆಟ್ ಝೀರೋ ಅಚೀವ್ ಮಾಡ್ತಕ್ಕಂಥದ್ದು ನಮ್ಮ ಟಾರ್ಗೆಟ್ ಆಗಿರುತ್ತೆ. ನಮ್ಮ ಭಾರತ ದೇಶದಾದ್ಯಂತ ಇರ್ತಕ್ಕಂಥ ಟಾರ್ಗೆಟ್ ಏನು ಅಂದ್ರೆ 2070ಗೆ ಅಂದ್ರೆ 2070 ವೇಳೆಗೆ ನಮ್ಮ ಇಡೀ ಭಾರತವನ್ನ ನೆಟ್ ಝೀರೋ ಕಾರ್ಬನ್ ಆಗಿ ಡೆವಲಪ್ ಮಾಡ್ತಕ್ಕಂಥದ್ದು. ಬಟ್ ರೈಲ್ವೆದವರು ಅದಕ್ಕಿಂತ ಮುಂಚಿನ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಬೈ 2030ಗೆ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ರೈಲ್ವೆ ಇಂಜನ್ಗಳನ್ನ ನೆಟ್ ಝೀರೋ ಕಾರ್ಬನ್ ಆಗಿ ಡೆವಲಪ್ ಮಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶದ ರೈಲ್ವೆದ ಒಂದು ಟಾರ್ಗೆಟ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಗೋಲ್ಡನ್ ಸ್ಪೈಸ್ ಎಂದು ಕರೆಯಲ್ಪಡುವ ಭಾರತದ ಅರಿಶಿನ ಮಂಡಳಿಯ ಪ್ರಧಾನ ಕಚೇರಿಯನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ? ವೇರ್ ಈಸ್ ಇಂಡಿಯಾಸ್ ಟರ್ಮರಿಕ್ ಬೋರ್ಡ್ ಹೆಡ್ ಕ್ವಾರ್ಟರ್ಸ್ ಆಫನ್ ರೆಫರ್ ಟು ಆಸ್ ದಿ ಗೋಲ್ಡನ್ ಸ್ಪೈಸ್. ಸೊ ಈ ಒಂದು ಟರ್ಮರಿಕ್ ಅಥವಾ ಅರಿಶಿಣ ಅಂತ ನಾವೇನು ಹೇಳ್ತೇವೆ ಸೊ ಇದನ್ನ ನಾವು ಗೋಲ್ಡನ್ ಸ್ಪೈಸ್ ಅಂತ ಹೇಳ್ತೇವೆ. ಕಾರಣ ಏನು ಅಂದ್ರೆ ಸೊ ಅದು ಬಣ್ಣ ಈ ಒಂದು ಚಿನ್ನದ ಬಣ್ಣದ ರೀತಿಯಲ್ಲಿ ಕಾಣುವ ಕಾರಣದಿಂದ ಇದನ್ನ ನಾವು ಗೋಲ್ಡನ್ ಸ್ಪೈಸ್ ಅಂತ ಹೇಳ್ತೇವೆ. ಸೊ ಇದನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಅಥವಾ ಇದರ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡಲಿಕ್ಕೆ
ನಮ್ಮ ಭಾರತ ದೇಶದಲ್ಲಿ ಟರ್ಮರಿಕ್ ಬೋರ್ಡ್ ಅನ್ನ ಈಗ ಸ್ಥಾಪನೆ ಮಾಡಿರ್ತಾರೆ. ಸೊ ಅದನ್ನ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಟರ್ಮರಿಕ್ ಬೋರ್ಡ್ ಅನ್ನ ನಿಜಾಮಾಬಾದ್ ನಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಅರಿಶಿಣದ ಉತ್ಪಾದನೆ ಏನಿರುತ್ತೆ ಮತ್ತೆ ಅದರ ಕ್ವಾಲಿಟಿ ಏನಿರುತ್ತೆ ಇವೆರಡನ್ನ ಕೂಡ ಇನ್ಕ್ರೀಸ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮಂಡಳಿ ಅಥವಾ ಬೋರ್ಡ್ ಅನ್ನ ಈಗ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ಅಂತ ಹೇಳ್ತೇವೆ ಅಥವಾ ರಾಷ್ಟ್ರೀಯ ಅರಿಶಿನ ಮಂಡಳಿ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಭಾರತ ದೇಶದ ಟರ್ಮರಿಕ್ ಇಂಡಸ್ಟ್ರಿಗೆ ಒಂದು ಬೂಸ್ಟ್ ಅನ್ನ ಕೊಡ್ತಕ್ಕಂಥ ಒಂದು ಮಂಡಳಿಯಾಗಿ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ಹೇಳೋದಾದ್ರೆ ನಿಜಾಮಾಬಾದ್, ತೆಲಂಗಾಣ. ಇದಕ್ಕೆ ಫಸ್ಟ್ ಚೇರ್ಪರ್ಸನ್ ಆಗಿ ಯಾರನ್ನ ನೇಮಕ ಮಾಡಲಾಗಿರುತ್ತೆ ಅಂದ್ರೆ ಪಲ್ಲೆ ಗಂಗಾ ರೆಡ್ಡಿ ಅವರನ್ನ ಸೊ ಮೊಟ್ಟ ಮೊದಲ ಚೇರ್ಮನ್ ಅಥವಾ ಇದಕ್ಕೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ನೆನ್ಪಿಟ್ಕೊಳ್ಳಿ, ಇದು ನಿಜಾಮಾಬಾದ್, ಇದು ಬರ್ತಕ್ಕಂಥದ್ದು ತೆಲಂಗಾಣದಲ್ಲಿ ಬರ್ತಕ್ಕಂಥ ನಿಜಾಮಾಬಾದ್ ನಲ್ಲಿ. ಸೊ ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಏನಿದರ ಪರ್ಪಸ್ ಅಂತ ನಾವು ನೋಡೋದಾದ್ರೆ ಸೊ ರಿಸರ್ಚ್ ಮತ್ತೆ ಡೆವಲಪ್ಮೆಂಟ್ ಅನ್ನ ಮಾಡ್ತಕ್ಕಂಥದ್ದು ಅಂದ್ರೆ ಟರ್ಮರಿಕ್ ಗೆ ಸಂಬಂಧಪಟ್ಟಂತೆ ಸಂಶೋಧನೆಗಳನ್ನ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಂದ್ರೆ ಅರಿಶಿಣಕ್ಕೆ ಬೇಕಾಗಿರ್ತಕ್ಕಂಥ ಸೂಟಬಲ್ ಮಾರ್ಕೆಟ್ ಅನ್ನ ಅದಕ್ಕೆ ಡೆವಲಪ್ ಮಾಡ್ತಕ್ಕಂಥದ್ದು ಅಥವಾ ಮಾರುಕಟ್ಟೆ ವ್ಯವಸ್ಥೆಯನ್ನ ರೂಪಿಸ್ತಕ್ಕಂಥದ್ದು. ಸೊ ಇಲ್ಲಿ ಮಾಡ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಒಂದು ಕೆಲಸವಾಗಿರುತ್ತೆ. ಅದ್ರ ಜೊತೆಗೆ ಸೊ ದೇ ಆರ್ ಆಲ್ಸೋ ಗೋಯಿಂಗ್ ಟು ಇನ್ಕ್ರೀಸ್ ಟರ್ಮರಿಕ್ ಪ್ರೊಡಕ್ಷನ್ ಅಂದ್ರೆ ನಮ್ಮ ಭಾರತ ದೇಶದಾದ್ಯಂತ ಪರ್ಟಿಕ್ಯುಲರ್ಲಿ ಒಂದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಅರಿಶಿಣದ ಉತ್ಪಾದನೆಯನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಕೂಡ ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಲಾಜಿಸ್ಟಿಕ್ಸ್ ಅನ್ನ ಮತ್ತೆ ಸಪ್ಲೈ ಚೈನ್ ಗಳನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಗಳನ್ನ ಇಂಪ್ರೂವ್ ಮಾಡ್ತಕ್ಕಂಥದ್ದು ಅಂದ್ರೆ ಅರಿಶಿಣಕ್ಕೆ ಬೇಕಾಗಿರ್ತಕ್ಕಂಥ ಉತ್ಪಾದನೆ ಮತ್ತು ರಫ್ತಿನ ಗುಣಮಟ್ಟ ಏನಿರುತ್ತೆ ಆ ಗುಣಮಟ್ಟ ಮತ್ತೆ ಸುರಕ್ಷತಾ ಮಾನದಂಡಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಬೋರ್ಡ್ಗೆ ಇರ್ತಕ್ಕಂಥ ರೆಸ್ಪಾನ್ಸಿಬಿಲಿಟೀಸ್ ಗಳಾಗಿರ್ತವೆ. ಸೊ ಅದಾದ್ಮೇಲೆ ನಮ್ಗೆ ಯಾಕೆ ಟರ್ಮರಿಕ್ ಬೋರ್ಡ್ ಇಂಪಾರ್ಟೆಂಟ್ ಆಗುತ್ತೆ ಪರ್ಟಿಕ್ಯುಲರ್ಲಿ ಫಾರ್ ಕಂಟ್ರಿ ಲೈಕ್ ಇಂಡಿಯಾ ಅಂತ ನಾವು ಡಿಸ್ಕಸ್ ಮಾಡೋದಾದ್ರೆ ಇಂಡಿಯಾ ಇಸ್ ದಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಕನ್ಸ್ಯೂಮರ್ ಅಂಡ್ ಎಕ್ಸ್ಪೋರ್ಟರ್. ಸೊ ರಿಮೆಂಬರ್ ದಿಸ್, ಪ್ರೊಡ್ಯೂಸರು ನಾವೇ ಜಾಸ್ತಿ, ಉತ್ಪಾದನೆ ಕೂಡ ಭಾರತ ದೇಶದಲ್ಲಿ ಜಾಸ್ತಿ ಆಗುತ್ತೆ, ಕನ್ಸ್ಯೂಮರ್ ಅದನ್ನ ಬಳಕೆ ಮಾಡ್ತಕ್ಕಂಥದ್ದು ಭಾರತ ದೇಶದಲ್ಲಿ ಜಾಸ್ತಿ, ಎಕ್ಸ್ಪೋರ್ಟರ್ ಅಂದ್ರೆ ಅದನ್ನ ರಫ್ತು ಮಾಡ್ತಕ್ಕಂಥ ವಿಷಯದಲ್ಲಿ ಕೂಡ ನಮ್ಮ ಭಾರತ ದೇಶ ಮುಂಚೂಣಿಯಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸರಿಸುಮಾರು 70% ಆಫ್ ದಿ ಗ್ಲೋಬಲ್ ಪ್ರೊಡಕ್ಷನ್ ಅಂದ್ರೆ ಜಾಗತಿಕವಾಗಿ ಆಗ್ತಕ್ಕಂಥ ಒಟ್ಟು ಉತ್ಪಾದನೆಯ 70% ಅರಿಶಿಣವನ್ನ ನಮ್ಮ ಭಾರತ ದೇಶದಲ್ಲಿ ಬೆಳೀತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ 2023-24 ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ತೆಗೆದುಕೊಂಡರೆ 1.62 ಲ್ಯಾಕ್ ಟನ್ಸ್ ಅಷ್ಟು ಅರಿಶಿಣವನ್ನ ನಾವು ಎಕ್ಸ್ಪೋರ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ವ್ಯಾಲ್ಯೂದಲ್ಲಿ ನಾನು ಹೇಳೋದಾದ್ರೆ 226.5 ಮಿಲಿಯನ್ US$ ಅಷ್ಟು ಹಣವನ್ನ ಈ ಟರ್ಮರಿಕ್ ಅನ್ನ ನಾವು ಬೇರೆ ದೇಶಗಳಿಗೆ ಮಾರಾಟ ಮಾಡುವ ಮುಖಾಂತರ ಗಳಿಸಿರ್ತಕ್ಕಂಥ ಒಂದು ಆರ್ಥಿಕತೆಯಾಗಿ ನಾವಿಲ್ಲಿ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇಂಡಿಯಾ ಕಲ್ಟಿವೇಟ್ಸ್ ಓವರ್ 30 ವೆರೈಟೀಸ್ ಆಫ್ ಟರ್ಮರಿಕ್ ಅಂದ್ರೆ ನಮ್ಮ ಭಾರತ ದೇಶದಲ್ಲಿ 30 ವಿಧವಾಗಿರ್ತಕ್ಕಂಥ ಅಥವಾ ಬಗೆಗಳನ್ನ ಹೊಂದಿರತಕ್ಕಂಥ ಅರಿಶಿಣವನ್ನ ಬೆಳೀತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇವೆಲ್ಲ ಕೂಡ ಹೈ ಕರ್ಕ್ಯುಮಿನ್ ವೆರೈಟೀಸ್ ಗಳಾಗಿರ್ತವೆ. ಕರ್ಕ್ಯುಮಿನ್ ಅಂತಕ್ಕಂಥದ್ದು ಆ ಅರಿಶಿಣದ ಕ್ವಾಲಿಟಿಯನ್ನ ಹೇಳ್ತಕ್ಕಂಥ ಒಂದು ಪದವಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಬೆಳೀತಕ್ಕಂಥ ಅರಿಶಿಣ ಹೈ ಕರ್ಕ್ಯುಮಿನ್ ವ್ಯಾಲ್ಯೂ ಅನ್ನ ಹೊಂದಿರತಕ್ಕಂಥ ಒಂದು ಅರಿಶಿಣವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬಟ್ ಇವಾಗ ಕೆಲವೊಂದು ಚಾಲೆಂಜಸ್ ಗಳಿದ್ದಾವೆ ಅಂದ್ರೆ ಕೆಲವೊಂದು ಸವಾಲುಗಳಿದ್ದಾವೆ. ಸವಾಲುಗಳಲ್ಲಿ ಕೆಲವು ನಾವು ಮೆನ್ಷನ್ ಮಾಡೋದಾದ್ರೆ ಸೊ ಅದರ ಬೆಲೆಗಳಲ್ಲಿ ಏರಿಳಿತಗಳು ಅಂದ್ರೆ ಫ್ಲಕ್ಚುಯೇಷನ್ಸ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಲಿಮಿಟೆಡ್ ಮಾರ್ಕೆಟ್ ಆಕ್ಸೆಸ್ ಅಂದ್ರೆ ಅರಿಶಿಣವನ್ನ ಬೆಳೀತಕ್ಕಂಥ ರೈತರಿಗೆ ಸೊ ಮಾರುಕಟ್ಟೆ ಪ್ರವೇಶ ಅಂತಕ್ಕಂಥದ್ದು ಅಷ್ಟಾಗಿರೋದಿಲ್ಲ. ಸೊ ಅದ್ರ ಜೊತೆಗೆ ಪೋಸ್ಟ್ ಹಾರ್ವೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ಅದನ್ನ ಕೊಯ್ಲು ಮಾಡಿದ ನಂತರ ಸೊ ಅದನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಮೂಲ ಸೌಕರ್ಯಗಳು ನಮ್ಮ ಭಾರತ ದೇಶದಲ್ಲಿ ಉತ್ತಮವಾಗಿ ಡೆವಲಪ್ ಮಾಡಲಾಗಿಲ್ಲ. ಸೊ ಇವೆಲ್ಲ ಒಂದು ಪ್ರಾಬ್ಲಮ್ಸ್ ಏನಿರುತ್ತೆ ಈ ಒಂದು ಬೋರ್ಡ್ನ ಮುಖಾಂತರ ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಇನ್ಮೇಲೆ ಮಾಡಲಾಗುತ್ತೆ. ಸೊ ಅದಾದ್ಮೇಲೆ ನಮ್ಮ ಭಾರತ ದೇಶದಲ್ಲಿ ಟಾಪ್ ಟರ್ಮರಿಕ್ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಗಳನ್ನ ನಾವು ನೋಡೋದಾದ್ರೆ ಸೊ ಮೊದಲ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರವನ್ನ ನೋಡ್ಬೋದು, ಎರಡನೇ ಸ್ಥಾನದಲ್ಲಿ ನಾವು ತೆಲಂಗಾಣವನ್ನ ನೋಡ್ಬೋದು. ಬಟ್ ಇವೆರಡೂ ಕೂಡ ಪೊಸಿಷನ್ ಅಲ್ಲಿ ಇಂಟರ್ಚೇಂಜ್ ಆಗ್ತಾ ಇರುತ್ತೆ. ಸೊ ಯಾಕಂದ್ರೆ ಕೆಲವೊಮ್ಮೆ ತೆಲಂಗಾಣ ಹೈಯೆಸ್ಟ್ ಗ್ರೋ ಮಾಡುತ್ತೆ, ಮಹಾರಾಷ್ಟ್ರ ಅದನ್ನೊಂದ್ಸತಿ ಬೀಟ್ ಮಾಡುತ್ತೆ. ಇವೆರಡು ಕೂಡ ಫ್ಲಕ್ಚುಯೇಟಿಂಗ್ ಆಗಿರ್ತಕ್ಕಂಥ ಪೊಸಿಷನ್ಸ್ ಆಗಿರುತ್ತೆ. ಸೊ ನಮ್ಮ ಕರ್ನಾಟಕ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ
ಅಂತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸಾಮಾನ್ಯವಾಗಿ ಚಿತ್ರದುರ್ಗ ಮತ್ತು ತುಮಕೂರು, ಈವನ್ ಚಾಮರಾಜನಗರ ಈ ಭಾಗಗಳಲ್ಲೂ ಕೂಡ ಸೊ ಟರ್ಮರಿಕ್ ಅನ್ನ ಹೆಚ್ಚಾಗಿ ಬೆಳೀತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ 4ನೇ ಸ್ಥಾನದಲ್ಲಿ ನಾವು ತಮಿಳುನಾಡು, ಪರ್ಟಿಕ್ಯುಲರ್ಲಿ ಸೇಲಂ ಮತ್ತೆ ಎರೋಡ್ನಲ್ಲಿ ಇದನ್ನ ಹೆಚ್ಚಾಗಿ ಬೆಳೆಯಲಾಗುತ್ತೆ. 5ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶ್, ಪ್ರಕಾಶಂ, ಗುಂಟೂರು, ಕರ್ನೂಲ್ ಮತ್ತೆ ಅನಂತಪುರ್ನಲ್ಲಿ ಇದನ್ನ ಹೆಚ್ಚಾಗಿ ಬೆಳೀತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಜೊತೆಗೆ ಬೇರೆ ಬೇರೆ ಬೋರ್ಡ್ಗಳು ಅಥವಾ ಮಂಡಳಿಗಳನ್ನ ಕೂಡ ಸ್ವಲ್ಪ ನಾವು ರಿವೈಸ್ ಮಾಡೋದಾದ್ರೆ, ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂದ್ರೆ ರೇಷ್ಮೆಗೆ ಸಂಬಂಧಪಟ್ಟಿರ್ತಕ್ಕಂಥ ಮಂಡಳಿಯನ್ನ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥದ್ದು, ಅಂದ್ರೆ ಹೆಡ್ ಕ್ವಾರ್ಟರ್ಸ್ ಅನ್ನ ಬೆಂಗಳೂರಿನಲ್ಲಿ ನೋಡಬಹುದಾಗಿರುತ್ತೆ. ಟೊಬ್ಯಾಕೋ ಬೋರ್ಡ್ ಅನ್ನ ನಾವು ಗುಂಟೂರಿನಲ್ಲಿ ನೋಡಬಹುದಾಗಿರುತ್ತೆ. ಹೊಗೆಸೊಪ್ಪು ಏನಿರುತ್ತೆ ಸೊ ಇದಕ್ಕೆ ಕೇಂದ್ರವನ್ನ ನಾವು ಗುಂಟೂರಲ್ಲಿ ನೋಡಬಹುದು. ಟೀ ಬೋರ್ಡ್ ಅಂದ್ರೆ ಚಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂಡಳಿಯನ್ನ ನಾವು ಕೋಲ್ಕತ್ತಾದಲ್ಲಿ ನೋಡಬಹುದಾಗಿರುತ್ತೆ. ಕಾಫಿ ಬೋರ್ಡ್ ಆಫ್ ಇಂಡಿಯಾ ನಾವು ಬೆಂಗಳೂರಿನಲ್ಲಿ ನೋಡಬಹುದಾಗಿರುತ್ತೆ. ಸೆಂಟ್ರಲ್ ಕಾಫಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ರಿಸರ್ಚ್ ಇನ್ಸ್ಟಿಟ್ಯೂಟ್ ಬೇರೆ, ಕಾಫಿ ಬೋರ್ಡ್ ಬೇರೆ. ಕಾಫಿ ಬೋರ್ಡ್ ಕೇಳಿದಾಗ ನೀವು ಬೆಂಗಳೂರು ಅಂತ ಬರಿಬೇಕು. ಕಾಫಿಗೆ ಸಂಬಂಧಪಟ್ಟಂತೆ ಅನ್ವೇಷಣಾ ಕೇಂದ್ರ ಅಥವಾ ಈ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನ ನಾವು ಬಳೆಹೊನ್ನೂರು, ಚಿಕ್ಕಮಗಳೂರಿನಲ್ಲಿ ನಾವು ಇದನ್ನ ನೋಡಬಹುದಾಗಿರುತ್ತೆ. ಸೊ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನ ನಾವು ಹರಿಯಾಣದ ಕರ್ನಲ್ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಕ್ಯಾಶ್ಯೂ ರಿಸರ್ಚ್ ಅಂದ್ರೆ ಈ ಒಂದು ಗೋಡಂಬಿಗೆ ಸಂಬಂಧಪಟ್ಟಂತೆ ರಿಸರ್ಚ್ ಸೆಂಟರ್ ಅನ್ನ ಕರ್ನಾಟಕದ ಪುತ್ತೂರಿನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಸೋಯಾಬೀನ್ ರಿಸರ್ಚ್ ಅನ್ನ ನಾವು ಮಧ್ಯಪ್ರದೇಶದ ಇಂದೋರ್ನಲ್ಲಿ ನೋಡಬಹುದಾಗಿರುತ್ತೆ. ಸ್ಪೈಸ್ ಬೋರ್ಡ್ ಅಥವಾ ಮಸಾಲೆ ಮಂಡಳಿಯನ್ನ ನಾವು ಕೇರಳದ ಕೊಚ್ಚಿನಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದ್ರ ಮೇಲೆ ಯಾವುದ್ರ ಮೇಲೆ ಕೂಡ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಸತ್ತಿನ ಸ್ಪೀಕರ್ಗಳು ಮತ್ತು ಅಧ್ಯಕ್ಷತೆ ವಹಿಸುವವರ 28ನೇ ಸಮ್ಮೇಳನವನ್ನು ಭಾರತ ಯಾವ ವರ್ಷದಲ್ಲಿ ಆಯೋಜಿಸಲಿದೆ? ಇಂಡಿಯಾ ವಿಲ್ ಹೋಸ್ಟ್ 28th ಕಾನ್ಫರೆನ್ಸ್ ಆಫ್ ಸ್ಪೀಕರ್ಸ್ ಅಂಡ್ ಪ್ರಿಸೈಡಿಂಗ್ ಆಫೀಸರ್ಸ್ ಆಫ್ ದಿ ಪಾರ್ಲಿಮೆಂಟ್ಸ್ ಆಫ್ ಕಾಮನ್ವೆಲ್ತ್ ಕಂಟ್ರೀಸ್ ಇನ್ ವಿಚ್ ಇಯರ್? ಸೊ ಪಾರ್ಲಿಮೆಂಟ್ಸ್ ಆಫ್ ಕಾಮನ್ವೆಲ್ತ್ ಕಂಟ್ರೀಸ್, ಫಸ್ಟ್ ಆಫ್ ಆಲ್ ಕಾಮನ್ವೆಲ್ತ್ ಕಂಟ್ರೀಸ್ ಅಂದ್ರೆ ಸೊ ಬ್ರಿಟಿಷರು ಮುಂಚೆ ಆಳ್ವಿಕೆ ನಡೆಸಿ ಸೊ ಈಗ ತಮ್ಮದೇ ಆಗಿರ್ತಕ್ಕಂಥ ಸ್ವತಂತ್ರವನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳನ್ನ ನಾವು ಕಾಮನ್ವೆಲ್ತ್ ಕಂಟ್ರೀಸ್ ಅಂತ ಹೇಳ್ತೇವೆ. ಆ ಕಾಮನ್ವೆಲ್ತ್ ನೇಷನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ಪೀಕರ್ಸ್ಗಳಾಗಿರ್ಬೋದು ಮತ್ತೆ ಪ್ರಿಸೈಡಿಂಗ್ ಆಫೀಸರ್ಗಳಾಗಿರ್ಬೋದು, ಇವರಿಗೆ ಸಂಬಂಧಪಟ್ಟಂತೆ ಒಂದು ಸಮ್ಮೇಳನವನ್ನ ನಮ್ಮ ಭಾರತ ದೇಶ ಕಂಡಕ್ಟ್ ಮಾಡ್ತಾ ಇದೆ. ಅದು ಯಾವ ವರ್ಷದಲ್ಲಿ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ 2026 ಅಥವಾ 2026ರಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಂಡಿಯಾ ಟು ಹೋಸ್ಟ್ 28th ಕಾನ್ಫರೆನ್ಸ್ ಅಂದ್ರೆ ನಾವು ಮಾಡ್ತಾ ಇರ್ತಕ್ಕಂಥದ್ದು 28ನೇ ಸಮ್ಮೇಳನವಾಗಿರುತ್ತೆ. ಹಾಗಿದ್ರೆ ಇದಕ್ಕಿಂತ ಮುಂಚೆ ಆಗಿರ್ತಕ್ಕಂಥದ್ದು 27ನೇ ಕಾನ್ಫರೆನ್ಸ್, ಅದೆಲ್ಲ ಆಗಿರುತ್ತೆ ಅಂದ್ರೆ ಉಗಾಂಡದಲ್ಲಿ ಆಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಕಾನ್ಫರೆನ್ಸ್ ಏನಿದೆ ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಇದನ್ನ ನಾವು ಬೈನಿಯಲ್ ಈವೆಂಟ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಈವೆಂಟ್ ಅನ್ನ ಅಂದ್ರೆ 28ನೇ ಒಂದು ಆವೃತ್ತಿಯನ್ನ ನಮ್ಮ ಭಾರತ ದೇಶ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದು, ಐ ಮೀನ್ ಟು ಸೇ ಹೋಸ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ಇದನ್ನ ನಮ್ಮ ಭಾರತ ದೇಶದವರು 3 ಸರಿ ಕಂಡಕ್ಟ್ ಮಾಡಿರ್ತಾರೆ. ಮೊದಲನೇದು 1970-71 ಅಲ್ಲಿ, 1986 ಅಲ್ಲಿ ಮತ್ತೆ 2010 ಅಲ್ಲಿ ಮಾಡಿರ್ತಾರೆ. ಸೊ ಮುಂದೆ ಈಗ ನಾವು 2026 ಅಲ್ಲಿ ಇದನ್ನ ಕಂಡಕ್ಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದನ್ನ ಈ ಒಂದು ಕಾನ್ಫರೆನ್ಸ್ ಅನ್ನ ಎಲ್ಲಿ ಕಂಡಕ್ಟ್ ಮಾಡ್ತಾರೆ ಅಂದ್ರೆ ನ್ಯೂ ಡೆಲ್ಲಿಯಲ್ಲಿ ಕಂಡಕ್ಟ್ ಮಾಡ್ತಾರೆ. ಸೊ ಈ ಒಂದು ಕಾನ್ಫರೆನ್ಸ್ ಏನಿರುತ್ತೆ ಸೊ ಇದರ ಒಂದು ವಿಶೇಷತೆ ಏನು ಅಂದ್ರೆ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಸೋಷಿಯಲ್ ಮೀಡಿಯಾ ಇನ್ ಪಾರ್ಲಿಮೆಂಟರಿ ಪ್ರಾಸೆಸಸ್, ಅಂದ್ರೆ ಈ ಒಂದು ಸಂಸದೀಯ ಪ್ರಕ್ರಿಯೆಗಳೇನಿರ್ತವೆ ಅದರಲ್ಲಿ ಕೃತಕ ಬುದ್ಧಿಮತ್ತೆ ಮತ್ತು ಸಾಮಾಜಿಕ ಮಾಧ್ಯಮಗಳ ಮೇಲೆ ಹೇಗೆ ಕೇಂದ್ರೀಕರಿಸುತ್ತದೆ ಅಥವಾ ಕೇಂದ್ರೀಕರಿಸಿರ್ತಕ್ಕಂಥ ಒಂದು ಸಮ್ಮೇಳನವನ್ನ ಸೊ ಇಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಅಥವಾ ಮಹತ್ವ ಏನು ಅಂತ ನಾವು ನೋಡೋದಾದ್ರೆ, ಇದು ಈ ಒಂದು ಪಾರ್ಲಿಮೆಂಟರಿ ಲೀಡರ್ಸ್ ಏನಿರ್ತಾರೆ ಸೊ ಅವರ ಮಧ್ಯ ಒಂದು ಸಂವಾದ ನಡೀತಕ್ಕಂಥ ಒಂದು ವೇದಿಕೆ ಆಗಿರುತ್ತೆ. ಸೊ ದೇ ಕ್ಯಾನ್ ಶೇರ್ ದಿ ಬೆಸ್ಟ್ ಪ್ರಾಕ್ಟೀಸಸ್, ಅಂದ್ರೆ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಾಕ್ಟೀಸ್ಗಳು ಏನಿರ್ತವೆ ಸೊ ಅವೆರಡನ್ನ ಅವರು ಮ್ಯೂಚುವಲ್ ಆಗಿ ಶೇರ್ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಪ್ರಮುಖವಾಗಿ ಯಾವ ಇಶ್ಯೂಸ್ಗಳ ಮೇಲೆ ಇಲ್ಲಿ ಡಿಸ್ಕಸ್ ಮಾಡಲಾಗುತ್ತೆ ಅಂದ್ರೆ ಕ್ಲೈಮೇಟ್ ಚೇಂಜ್, ಹವಾಮಾನ ಬದಲಾವಣೆ, ಟೆರರಿಸಂ, ಭಯೋತ್ಪಾದನೆ, ಇವನ್ ಸೈಬರ್ ಕ್ರೈಮ್ ಏನಿದೆ ಸೊ ಈ ರೀತಿಯ ವಿಷಯಗಳ ಮೇಲೆ ಇಲ್ಲಿ ಹೆಚ್ಚಾಗಿ ಚರ್ಚೆ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ CSPOC ಈ ಒಂದು ಯೂನಿಟ್ ಅಥವಾ ಗ್ರೂಪ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋದಾದ್ರೆ ಸೊ ಇದೊಂದು ಬೈನಿಯಲ್ ಈವೆಂಟ್ ಆಗಿರುತ್ತೆ. ಅಂದ್ರೆ ಈ ಕಾಮನ್ವೆಲ್ತ್ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ ಇದು ದ್ವೈವಾರ್ಷಿಕವಾಗಿರ್ತಕ್ಕಂಥ ಒಂದು ಈವೆಂಟ್ ಆಗಿರುತ್ತೆ. ಸೊ ಇದು ಪಾರ್ಲಿಮೆಂಟರಿ ಲೀಡರ್ಸ್ ಫ್ರಮ್ ಕಾಮನ್ವೆಲ್ತ್ ನೇಷನ್ಸ್, ಅಂದ್ರೆ ಕಾಮನ್ವೆಲ್ತ್ ನೇಷನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸಂಸದೀಯ ನಾಯಕರು ಒಂದೇ ವೇದಿಕೆಯ ಮೇಲೆ ಬರ್ತಕ್ಕಂಥ ಒಂದು ಇವೆಂಟ್ ಇದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ನಲ್ಲಿ ಗ್ಲೋಬಲ್ ಚಾಲೆಂಜಸ್ಗೆ ಸಂಬಂಧ
ಸಂಬಂಧಪಟ್ಟಂತೆ ವಿಷಯಗಳ ಮೇಲೆ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆಯಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥ ವರ್ಷ 1969, 1969ರಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದನ್ನ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವ್ರು ದೆನ್ ಸ್ಪೀಕರ್ ಆಫ್ ಹೌಸ್ ಆಫ್ ಕಾಮನ್ಸ್ ಆಫ್ ಕೆನಡಾ ಲ್ಯೂಸಿನ್ ಲ್ಯಾಮೋರಿಕ್ಸ್ ಅಂತ ಹೇಳ್ತೇವೆ. ಅಂದ್ರೆ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 1969, 1969ರಲ್ಲಿ ಸ್ಥಾಪನೆ ಮಾಡ್ತಾರೆ. ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಆಗಿನ ಕೆನಡಾ ಹೌಸ್ ಆಫ್ ಕಾಮನ್ಸ್ ನ ಸ್ಪೀಕರ್ ಆಗಿರ್ತಕ್ಕಂಥ ಲೂಸಿಯನ್ ಲ್ಯಾಮೋರಿಕ್ಸ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಪ್ಯಾಟರ್ನ್ ಇದಾಗಿರುತ್ತೆ. ಸೊ ಈ ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅನ್ನ 1931ನಲ್ಲಿ ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ, ಸೊ ಇವರು ಫೌಂಡಿಂಗ್ ಮೆಂಬರ್ಸ್ ಆಗಿರ್ತಾರೆ. ಸೊ ನಮ್ಮ ಭಾರತ ದೇಶ ಇದಕ್ಕೆ ಸೇರ್ಕೊಂಡಿರ್ತಕ್ಕಂಥದ್ದು 1947ನಲ್ಲಿ. ಇಂಡಿಯಾ ಮತ್ತು ಪಾಕಿಸ್ತಾನ್ ಎರಡೂ ಕೂಡ ಇದಕ್ಕೆ ಸದಸ್ಯರಾಗಿ ಸೇರ್ಕೊಳ್ತಾರೆ. ಸೊ ರೀಸೆಂಟ್ ಆಗಿ ಇದಕ್ಕೆ ಜಾಯ್ನ್ ಆಗಿರ್ತಕ್ಕಂಥವ್ರು 2022 ಅಲ್ಲಿ ಗೆಬಾನ್ ಮತ್ತೆ ಟೋಗೋ ಈ ಎರಡು ರಾಷ್ಟ್ರಗಳು ಬಹಳ ಇತ್ತೀಚೆಗೆ ಇದಕ್ಕೆ ಸೇರಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 7. ಬೋಡೋ ತ್ಯೋಹಾರ್ ಹಬ್ಬವನ್ನು ಹಿಮಾಚಲ ಪ್ರದೇಶದ ಯಾವ ಸಮುದಾಯದವರು ಆಚರಿಸುತ್ತಾರೆ? ದ ಬೋಡೋ ತ್ಯೋಹಾರ್ ಫೆಸ್ಟಿವಲ್ ಈಸ್ ಸೆಲೆಬ್ರೇಟೆಡ್ ಬೈ ವಿಚ್ ಕಮ್ಯುನಿಟಿ ಇನ್ ಹಿಮಾಚಲ್ ಪ್ರದೇಶ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದನ್ನ ಹಟ್ಟಿ ಸಮುದಾಯದವರು ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಈ ಒಂದು ಹಬ್ಬವನ್ನ ನಾವು ಬೋಡಾ ತ್ಯೋಹಾರ್ ಫೆಸ್ಟಿವಲ್ ಅಂತ ಹೇಳ್ತೇವೆ. ಯೂಶಲಿ ನಮಗೆ ಹಬ್ಬಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಸರ್ವೇ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಸೊ ಇದು ಹಟ್ಟಿ ಟ್ರೈಬ್ಸ್ ಅಥವಾ ಹಟ್ಟಿ ಬುಡಕಟ್ಟು ಜನಾಂಗದವರು ಮಾಡ್ತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಈ ಒಂದು ಹಬ್ಬವನ್ನ ನಾವು ಬೋಡಾ ತ್ಯೋಹಾರ್ ಫೆಸ್ಟಿವಲ್ ಅಂತ ಹೇಳ್ತೇವೆ. ಇದನ್ನ ಟ್ರಾನ್ಸ್ ಗಿರಿ ರೀಜನ್ ಅಲ್ಲಿ ಈ ಹಬ್ಬವನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು 1 ತಿಂಗಳುಗಳ ಕಾಲ ನಡೀತಕ್ಕಂಥ ಒಂದು ಸೆಲೆಬ್ರೇಷನ್ ಆಗಿರುತ್ತೆ. ಸೊ ಈ ಒಂದು ಸೆಲೆಬ್ರೇಷನ್ ಅನ್ನು ನಾವು ಮಾಗೋಕೋ ತ್ಯೋಹಾರ್ ಅಂತ ಕೂಡ ಕರೀತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಹಟ್ಟಿ ಟ್ರೈಬ್ಸ್ ಆಫ್ ಹಿಮಾಚಲ್ ಪ್ರದೇಶ್ ಬಗ್ಗೆ ನಾವು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಡಿಸ್ಟಿಂಕ್ಟ್ ಎಥ್ನಿಕ್ ಕಮ್ಯುನಿಟಿ ಆಗಿರುತ್ತೆ. ಅಂದ್ರೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಜನಾಂಗೀಯ ಬುಡಕಟ್ಟಾಗಿರುತ್ತೆ. ಸೊ ಇವರು ಟ್ರಾನ್ಸ್ಗಿರಿ ರೀಜನ್ ಅಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಎಲ್ಲಿ ಇವರು ಪ್ರಮುಖವಾಗಿ ಕಂಡು ಬರ್ತಾರೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಬರ್ತಕ್ಕಂಥ ಸಿರ್ಮೋರ್ ಜಿಲ್ಲೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಟ್ರೈಬ್ಸ್ ಅಂದ್ರೇನೆ ನಮ್ಗೆ ಗೊತ್ತು, ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಯುನಿಕ್ ಕಲ್ಚರ್ ಇರುತ್ತೆ, ಅವರ ಟ್ರೆಡಿಷನ್ಸ್ ಇರುತ್ತೆ, ಈವನ್ ಅವರು ಧರಿಸ್ತಕ್ಕಂಥ ಒಂದು ಅಟೈರ್ ಏನಿರುತ್ತೆ ಸೊ ಅದು ಕೂಡ ಭಿನ್ನವಾಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಇವರ ಒಂದು ಲೈಫ್ ಸ್ಟೈಲ್ ಏನಿದೆ ಅದು ಅಗ್ರಾರಿಯನ್ ಆಗಿರುತ್ತೆ. ಅಂದ್ರೆ ಹೆಚ್ಚಾಗಿ ಕೃಷಿಯ ಮೇಲೆ ತಮ್ಮ ಜೀವನ ಶೈಲಿಯನ್ನ ಹೊಂದಿಕೊಂಡಿರ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಸೊ ನಾರ್ಮಲಿ ಅವರು ಫಾರ್ಮಿಂಗ್ ಮತ್ತೆ ಅನಿಮಲ್ ಹಸ್ಬೆಂಡ್ರಿ ಮಾಡ್ತಾರೆ, ಅಂದ್ರೆ ಕೃಷಿಯನ್ನ ಮಾಡ್ತಾರೆ. ಅದ್ರ ಜೊತೆಗೆ ಪಶು ಸಂಗೋಪನೆಯನ್ನ ಹೆಚ್ಚಾಗಿ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಒಂದು ಸೋಷಿಯಲ್ ಸ್ಟ್ರಕ್ಚರ್ ಅಥವಾ ಸಾಮಾಜಿಕ ರಚನೆಯನ್ನ ನಾವು ಗಮನಿಸೋದಾದ್ರೆ ಸೊ ಆ ಒಂದು ರಚನೆಯನ್ನು ನಾವು ಕ್ಲಾನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಕುಲಗಳಾಗಿ ವಿಂಗಡಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದ್ರ ಜೊತೆಗೆ ದೇ ಹ್ಯಾವ್ ಸ್ಟ್ರಾಂಗ್ ಸೆನ್ಸ್ ಆಫ್ ಕಮ್ಯುನಿಟಿ ಮತ್ತೆ ಸೋಷಿಯಲ್ ಕೋಹೆಷನ್, ಅಂದ್ರೆ ಒಂದು ಬಲವಾದ ಸಮುದಾಯ ಮತ್ತೆ ಸಾಮಾಜಿಕ ಒಗ್ಗಟ್ಟನ್ನ ಹೊಂದಿರ್ತಾರೆ. ಅಂದ್ರೆ ಆ ಒಂದು ಸೊಸೈಟಲ್ ಸ್ಟ್ರಕ್ಚರ್ ಏನಿರುತ್ತೆ ಅದು ತುಂಬಾ ಸುಸಜ್ಜಿತವಾಗಿ ಇರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿ ಸೊ ಇವರನ್ನ ನಾವು ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇವ್ರು ಬಳಸ್ತಕ್ಕಂಥ ಲ್ಯಾಂಗ್ವೇಜ್ ಅಥವಾ ಭಾಷೆಯನ್ನು ನಾವು ಪಹಾರಿ ಅಂತ ಕರಿತೇವೆ. ಪಹಾರಿ ಅಂದ್ರೆ ಈ ಒಂದು ಬೆಟ್ಟ ಗುಡ್ಡಗಳಲ್ಲಿ ಬಳಸ್ತಕ್ಕಂಥ ಒಂದು ಭಾಷೆಯನ್ನು ನಾವು ಪಹಾರಿ ಅಂತ ಕರಿತೇವೆ. ಅದ್ರ ಜೊತೆಗೆ ಹಿಂದಿ ಮತ್ತೆ ಪಂಜಾಬಿ ಕೂಡ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಟ್ರೆಡಿಷನಲ್ ಮ್ಯೂಸಿಕ್, ಟ್ರೆಡಿಷನಲ್ ಡ್ಯಾನ್ಸ್ ಮತ್ತೆ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಅಟೈರ್ ಅನ್ನ ಕೂಡ ಸೊ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. DRDO ಪರೀಕ್ಷಿಸಿದ ನಾಗ್ MK2 ಕ್ಷಿಪಣಿ ಯಾವುದು? ಸೊ ವಾಟ್ ಟೈಪ್ ಆಫ್ ಮಿಸೈಲ್ ಇಸ್ ದಿ ನಾಗ್ MK2 ಟೆಸ್ಟೆಡ್ ಬೈ DRDO? ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಅಂತ ಕರಿತೇವೆ. ಈ ಒಂದು ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ ಆಫ್ ಇಂಡಿಯಾವನ್ನ ನಾವೇನಂತ ಕರಿತೀವಿ ಅಂದ್ರೆ ನಾಗ್ ಮಾರ್ಕ್ 2 ಅಂತ ಹೇಳ್ತೇವೆ. ಸೊ ಇದನ್ನ ಈಗ DRDO ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಟ್ಯಾಂಕ್ಗಳನ್ನ ಟಾರ್ಗೆಟ್ ಮಾಡಿ ಅದನ್ನ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ವ್ಯವಸ್ಥೆಯ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಫೈರ್ ಅಂಡ್ ಫರ್ಗೆಟ್ ಅಂತ ಹೇಳ್ತೇವೆ. ಫೈರ್ ಅಂಡ್ ಫರ್ಗೆಟ್ ಅಂದ್ರೆ ಸೊ ಒಂದ್ಸತಿ ಅದನ್ನ ನೀವು ಫೈರ್ ಮಾಡಿದ್ದೆ ಆದ್ಮೇಲೆ ಸೊ ಅದು ಏನ್ ಟಾರ್ಗೆಟ್ ನಾವು ಫಿಕ್ಸ್ ಮಾಡಿರ್ತೇವೆ ಸೊ ಅದನ್ನ ಅಕ್ಯುರೇಟ್ ಆಗಿ ರೀಚ್ ಮಾಡುತ್ತೆ. ಸೊ ಯಾವುದೇ ರೀತಿಯ ಫರ್ದರ್ ಮೆನ್ಯೂವರಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಇದೇ ರೀತಿಯ ಒಂದು
ನಾಗ್ ಮಾರ್ಕ್ 2 ಅನ್ನ ಇವರು ಪಾಕಿಸ್ತಾನದವ್ರು ಕೂಡ ಲಾಂಚ್ ಮಾಡಿರ್ತಾರೆ. ಬಟ್ ಅದಕ್ಕೆ ಈ ಫೈರ್ ಅಂಡ್ ಫರ್ಗೆಟ್ ಅಂತಕ್ಕಂಥ ಕೇಪಬಿಲಿಟಿ ಇರೋದಿಲ್ಲ. ಸೊ ಅದು ಲಾಂಚ್ ಮಾಡಿದ ನಂತರ ಅದು ಎಲ್ಲಿ ಬೇಕಾದರೂ ಮಿಸ್ಫೈರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಬಟ್ ನಮ್ಮ ಭಾರತ ದೇಶದ ಈ ಒಂದು ವ್ಯವಸ್ಥೆಗೆ ಫೈರ್ ಅಂಡ್ ಫರ್ಗೆಟ್ ಕೇಪಬಿಲಿಟಿ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಮ್ಮ DRDO ಅವರು ಇತ್ತೀಚೆಗೆ ಪರೀಕ್ಷೆ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವ್ಯವಸ್ಥೆ ಏನಿದೆ ಇದನ್ನ ನಾವು ಫೈರ್ ಅಂಡ್ ಫರ್ಗೆಟ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ಸೊ ಒಂದ್ಸತಿ ಲಾಂಚ್ ಮಾಡಿದ ನಂತರ ಇದಕ್ಕೆ ಫರ್ದರ್ ಗೈಡೆನ್ಸ್ ಏನು ಬೇಕಾಗಿರೋದಿಲ್ಲ. ಸೊ ಅದು ಆಟೋಮ್ಯಾಟಿಕಲಿ ಆ ಒಂದು ಟಾರ್ಗೆಟ್ಗೆ ರೀಚ್ ಆಗ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ಈ ಒಂದು ಇದರಲ್ಲಿ ನಾವು ವಾರ್ ಹೆಡ್ ಅಂದ್ರೆ ಸಿಡಿತಲೆಗಳನ್ನ ಬಳಸ್ತಾ ಇರ್ತೇವೆ. ಅದರ ಟೆಕ್ನಾಲಜಿ ಏನು ಅಂತ ನಾವು ನೋಡೋದಾದ್ರೆ ಇದನ್ನ ಹೀಟ್ ಅಂತ ಹೇಳ್ತೇವೆ. ಹೀಟ್ ಅಂದ್ರೆ ಹೈ ಎಕ್ಸ್ಪ್ಲೋಸಿವ್ ಆಂಟಿ ಟ್ಯಾಂಕ್ ಅಂತ ಹೇಳ್ತೇವೆ. ಈವನ್ ಮಾಡರ್ನ್ ಆರ್ಮರ್ಸ್ ಏನಿರ್ತವೆ ಅಂದ್ರೆ ಆಧುನಿಕವಾಗಿ ತಯಾರಿಗೊಂಡಿರ್ತಕ್ಕಂಥ ಟ್ಯಾಂಕರ್ಸ್ ಏನಿರ್ತವೆ ಯಾವುದನ್ನ ಬೇಕಾದ್ರೂ ಕೂಡ ಡೆಸ್ಟ್ರಾಯ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರತಕ್ಕಂಥ ಸಿಡಿತಲೆ ಆಗಿರುತ್ತೆ. ಇದನ್ನ ಹೈ ಸ್ಫೋಟಕ ಟ್ಯಾಂಕ್ ವಿರೋಧಿ ಅಥವಾ ಹೈ ಎಕ್ಸ್ಪ್ಲೋಸಿವ್ ಆಂಟಿ ಟ್ಯಾಂಕ್ ಅಂತ ಹೇಳ್ತೇವೆ. ಈ ರೀತಿಯ ಸಿಡಿತಲೆಗಳನ್ನ ಇಲ್ಲಿ ಬಳಕೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಎಕ್ಸೆಪ್ಷನಲ್ ಆಕ್ಯುರೇಸಿ ಇರುತ್ತೆ. ಅಂದ್ರೆ ಯಾವುದೇ ಕಾರಣಕ್ಕೂ ನಾವು ಫಿಕ್ಸ್ ಮಾಡಿರ್ತಕ್ಕಂಥ ಟಾರ್ಗೆಟ್ ಅನ್ನ ಅದು ಬದಲಾಯಿಸೋದಿಲ್ಲ. ಸೊ ಅಷ್ಟು ಅಕ್ಯುರೇಟ್ ಆಗಿ ಹಿಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಇದು ಹೊಂದಿರುತ್ತೆ. ಸೊ ಇದರ ಆಪರೇಷನಲ್ ಬೆನಿಫಿಟ್ಸ್ ಅನ್ನ ನಾವು ನೋಡೋದಾದ್ರೆ ಇದನ್ನ ಲ್ಯಾಂಡ್ ಬೇಸ್ಡ್ ಪ್ಲಾಟ್ಫಾರ್ಮ್ಸ್ ಇಂದ ಕೂಡ ನಾವು ಲಾಂಚ್ ಮಾಡಬಹುದಾಗಿರುತ್ತೆ. ಈವನ್ ಏರ್ಬೋರ್ನ್ ಪ್ಲಾಟ್ಫಾರ್ಮ್ಸ್ ಇಂದ ಕೂಡ ನಾವು ಲಾಂಚ್ ಮಾಡಬಹುದಾಗಿರುತ್ತೆ. ಅಂದ್ರೆ ನೆಲದ ಮೇಲಿಂದ ಕೂಡ ಅದನ್ನ ಲಾಂಚ್ ಮಾಡಬಹುದು. ಈವನ್ ವಾಯುವಿನಿಂದ ಕೂಡ ಲಾಂಚ್ ಮಾಡಬಹುದಾಗಿರ್ತಕ್ಕಂಥ ಒಂದು ಕೆಪಾಸಿಟಿ ಹೊಂದಿರುತ್ತೆ. ಸೊ ಅದರಿಂದ ಇದಕ್ಕೆ ಮೊಬಿಲಿಟಿ ಮತ್ತೆ ಫ್ಲೆಕ್ಸಿಬಿಲಿಟಿ ಅಂತಕ್ಕಂಥದ್ದು ಜಾಸ್ತಿ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಬಿಕಾಸ್ ವಿ ಕ್ಯಾನ್ ಲಾಂಚ್ ಇಟ್ ಆನ್ ಲ್ಯಾಂಡ್ ಪ್ಲಾಟ್ಫಾರ್ಮ್ಸ್ ಆಲ್ಸೋ ಆನ್ ದಿ ಏರ್ಬೋರ್ನ್ ಪ್ಲಾಟ್ಫಾರ್ಮ್ಸ್ ಇಂದ ಇದನ್ನ ಲಾಂಚ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಇದರಿಂದ ನಮ್ಗಾಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ ನಮ್ಮ ಒಂದು ಡಿಪೆಂಡೆನ್ಸಿ ಏನಿತ್ತು ಇಷ್ಟು ವರ್ಷ ಈ ಒಂದು ಆಂಟಿ ಟ್ಯಾಂಕ್ ಮಿಸೈಲ್ಗಳಿಗೆ ಬೇರೆಯವರ ಮೇಲೆ ನಾವೇನು ಡಿಪೆಂಡ್ ಆಗಿದ್ವಿ ಸೊ ಆ ಒಂದು ಡಿಪೆಂಡೆನ್ಸಿ ಅಂತಕ್ಕಂಥದ್ದು ಕಡಿಮೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ನಮ್ಮ ಫ್ರೆಂಡ್ಲಿ ನೇಷನ್ಸ್ ಯಾರ್ಯಾರು ಇರ್ತಾರೆ ಅವ್ರ ಜೊತೆ ಇದನ್ನ ನಾವು ಟ್ರೇಡ್ ಅಥವಾ ಮಾರಾಟ ಮಾಡುವುದರ ಮುಖಾಂತರ ಎಕಾನಮಿಗೂ ಕೂಡ ನಮಗೆ ಹೆಲ್ಪ್ ಆಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ನಮ್ಮ ಭಾರತ ದೇಶದಲ್ಲಿ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಗಾನ್ಗೈ ಹಬ್ಬವನ್ನು ಭಾರತದ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ದ ಗಾನ್ಗೈ ಫೆಸ್ಟಿವಲ್ ಇಸ್ ಸೆಲೆಬ್ರೇಟೆಡ್ ಇನ್ ವಿಚ್ ಇಂಡಿಯನ್ ಸ್ಟೇಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಗಾನ್ಗೈ ಹಬ್ಬವನ್ನ ನಮ್ಮ ಭಾರತ ದೇಶದ ಮಣಿಪುರದಲ್ಲಿ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಅನ್ಫಾರ್ಚುನೇಟ್ಲಿ ಫಾರ್ ಅಬೌಟ್ ಲಾಸ್ಟ್ 2-3 ಇಯರ್ಸ್ ಇಂದ ತುಂಬಾ ಅನ್ರೆಸ್ಟ್ ಆಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಗಳ ನಡುವೆ ಬಹಳಷ್ಟು ಸಂಘರ್ಷಗಳನ್ನ ನೋಡ್ತಾ ಇರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಈ ಒಂದು ಹಬ್ಬವನ್ನ ನಾವು ಗಾನ್ಗೈ ಫೆಸ್ಟಿವಲ್ ಅಂತ ಹೇಳ್ತೇವೆ. ಇದು 5 ಡೇ ಫೆಸ್ಟಿವಲ್ ಆಗಿರುತ್ತೆ. ಅಂದ್ರೆ 5 ದಿನಗಳ ಕಾಲ ನಡೀತಕ್ಕಂಥ ಒಂದು ಹಬ್ಬವಾಗಿರುತ್ತೆ. ಸೊ ಈ ಒಂದು ಹಬ್ಬವನ್ನ ಜೆಲಿಯಾಂಗ್ ಗ್ರಾಂಗ್ ನಾಗಾ ಕಮ್ಯುನಿಟಿ ಇನ್ಕ್ಲೂಡಿಂಗ್ ಝೆಮಿ, ಲೆಂಗ್ಮುಯ್ ಮತ್ತೆ ರೋಂಗ್ಮಿ ಟ್ರೈಬ್ಸ್ ಅಂತ ಹೇಳ್ತೇವೆ. ಈ ಹೆಸರುಗಳು ಸ್ವಲ್ಪ ಟಿಪಿಕಲಿ ಟು ಪ್ರೊನೌನ್ಸ್ ಇಟ್ ಈಸ್ ವೆರಿ ವೆರಿ ಟಫ್ ಬಿಕಾಸ್ ಇವೆಲ್ಲ ನೇಟಿವ್ ಭಾಷೆಯಲ್ಲಿ ರೂಪುಗೊಂಡಿರ್ತಕ್ಕಂಥ ಹೆಸರುಗಳಾಗಿರ್ತವೆ. ಸೊ ಝೀಮ್ ಮತ್ತೆ ಜಿಯಾಂಗ್ಮಿ ಅದಾದ್ಮೇಲೆ ರೋಂಗ್ಮಿ ಬುಡಕಟ್ಟುಗಳನ್ನ ಒಳಗೊಂಡಂತೆ ಜೆಲಿಯಾಂಗ್ ರಾಂಗ್ ಅಂತ ಹೇಳ್ತೇವೆ. ಸೊ ಈ ಒಂದು ನಾಗ ಸಮುದಾಯದವರು ಕಂಡಕ್ಟ್ ಮಾಡ್ತಕ್ಕಂಥ ಅಥವಾ ಮಾಡ್ತಕ್ಕಂಥ ಒಂದು ಹಬ್ಬ ಇದಾಗಿರುತ್ತೆ. ಸೊ ಇದರ ಸಿಗ್ನಿಫಿಕೆನ್ಸ್ ಯಾವ ಕಾರಣಕ್ಕಾಗಿ ಈ ಹಬ್ಬವನ್ನ ಅವರು ಸೆಲೆಬ್ರೇಟ್ ಮಾಡ್ತಾರೆ ಅಂದ್ರೆ ಎಂಡ್ ಆಫ್ ಹಾರ್ವೆಸ್ಟ್ ಸೀಸನ್ ಅಂದ್ರೆ ಆ ಒಂದು ಕೊಯ್ಲು ಮಾಡ್ತಕ್ಕಂಥ ಒಂದು ಋತುಮಾನ ಏನಿದೆ ಅದು ಕೊನೆಗೊಳ್ತಕ್ಕಂಥದ್ದು. ಅದರ ಜೊತೆಗೆ ಬಿಗಿನಿಂಗ್ ಆಫ್ ದಿ ನ್ಯೂ ಇಯರ್ ಅಂದ್ರೆ ಹೊಸ ವರ್ಷದ ಒಂದು ಪ್ರಾರಂಭದ ಸೂಚನೆಯಾಗಿ ಸೊ ಈ ಒಂದು ಹಬ್ಬವನ್ನ ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಬುಡಕಟ್ಟು ಜನಾಂಗಕ್ಕೆ ಇರ್ತಕ್ಕಂಥ ಇನ್ನೊಂದು ಪಾಸಿಟಿವ್ ಟ್ರೇಟ್ ಏನು ಅಂದ್ರೆ ಎಂಫಸಿಸ್ ಆನ್ ಪ್ರೊಟೆಕ್ಟಿಂಗ್ ಅಂಡ್ ಪ್ರಿಸರ್ವಿಂಗ್ ದಿ ಎನ್ವೈರನ್ಮೆಂಟ್ ಅಂದ್ರೆ ಅವರು ಪರಿಸರವನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಸಂರಕ್ಷಿಸುವುದರ ಬಗ್ಗೆ ಕೂಡ ಒತ್ತು ನೀಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಿಂದ ಬುಡಕಟ್ಟು ಜನಾಂಗ ಅಂತಕ್ಕಂಥದ್ದು ನಮ್ಮ ದೇಶಕ್ಕೆ ಒಂದು ವೆರಿ ಗುಡ್ ಅಸೆಟ್ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಬಿಕಾಸ್ ಅವರಿಂದ ಸಾಕಷ್ಟು ಫಾರೆಸ್ಟ್ ಅನ್ನ ಪ್ರೊಟೆಕ್ಟ್ ಆಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಮಣಿಪುರ್ ಅಂತಕ್ಕಂಥದ್ದು ಲ್ಯಾಂಡ್ ಆಫ್ ಟ್ರೈಬ್ಸ್ ಅನ್ಬೋದಾಗಿರುತ್ತೆ. ಅಂದ್ರೆ ಸಾಕಷ್ಟು ಬುಡಕಟ್ಟುಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ಒಂದು ಬುಡಕಟ್ಟುಗಳನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ ಸೊ ಮೊದಲನೇದನ್ನ ನಾವು ಮೇಟಿ ಅಂತ ಹೇಳ್ತೇವೆ. ಸೊ ಮೇಟಿ ಅಂತಕ್ಕಂಥ ಬುಡಕಟ್ಟು ಜನಾಂಗ ವ್ಯಾಲಿ ರೀಜನ್ಸ್ ಆಫ್ ಮಣಿಪುರದ ಈ ಒಂದು ಕಣಿವೆಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವ್ರು ಮಾತಾಡ್ತಕ್ಕಂಥ ಒಂದು ಭಾಷೆಯನ್ನ ನಾವು ಮೇಟಿ ಅಥವಾ ಮಣಿಪುರಿ ಅಂತ ಹೇಳ್ತೇವೆ. ಸೊ ಈ ಒಂದು ಮಣಿಪುರಿ ಭಾಷೆಯನ್ನ ಮಾತಾಡ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಸೊ ಇವರ ಒಂದು ಕಲ್ಚರಲ್ ಹೈಲೈಟ್ಸ್ ಅಥವಾ ಸಾಂಸ್ಕೃತಿಕ ಮುಖ್ಯಾಂಶಗಳನ್ನ ನಾವು ನೋಡೋದಾದ್ರೆ
ಸೊ ಕ್ಲಾಸಿಕಲ್ ಡ್ಯಾನ್ಸ್ ಫಾರ್ಮ್ಸ್ ಅನ್ನ ಅವರು ಹೊಂದಿರ್ತಾರೆ. ಅಂದ್ರೆ ಅವರು ಒಂದು ನೃತ್ಯ ಪ್ರಕಾರಗಳನ್ನ, ಶಾಸ್ತ್ರೀಯ ನೃತ್ಯ ಪ್ರಕಾರಗಳನ್ನ ಅವರು ಹೊಂದಿರ್ತಾರೆ. ಸೊ ಅದನ್ನ ನಾವು ಹೇಳೋದಾದ್ರೆ ಮಣಿಪುರಿ ಡ್ಯಾನ್ಸ್ ಅಂಡ್ ಟ್ರೆಡಿಷನಲ್ ಫೆಸ್ಟಿವಲ್ ಸಚ್ ಆಸ್ ಯಾಶಾಂಗ್ ಅಂಡ್ ಲಾಯ್ ಹರೋಬಾ ಅಂತ ಕರೀತೇವೆ. ಅಂದ್ರೆ ಅವರು ಮಣಿಪುರಿಯ ಒಂದು ನೃತ್ಯವನ್ನ ಮಾಡ್ತಾರೆ, ಅದ್ರ ಜೊತೆಗೆ ಯಾಶಾಂಗ್ ಮತ್ತೆ ಲೈ ಹರೋಬಾದಂತಹ ಸಾಂಪ್ರದಾಯಿಕ ಹಬ್ಬಗಳನ್ನ ಕೂಡ ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇನ್ನೊಂದು ಟ್ರೈಬ್ ಅನ್ನ ನಾವು ನಾಗಾ ಟ್ರೈಬ್ ಅಥವಾ ನಾಗಾ ಬುಡಕಟ್ಟು ಜನಾಂಗ ಅಂತ ಹೇಳ್ತೇವೆ. ಸೊ ಇದರ ಅಡಿಯಲ್ಲಿ ಮತ್ತೆ ಸಬ್ ಟ್ರೈಬ್ಸ್ ಬರುತ್ತೆ, ಉಪ ಬುಡಕಟ್ಟುಗಳು ಅಂತ ಹೇಳ್ತೇವೆ. ಸೊ ಅವರನ್ನ ನಾವು ಹೇಳೋದಾದ್ರೆ ಟ್ಯಾಂಗ್ಹುಲ್, ಅದಾದ್ಮೇಲೆ ಮಾವೋ, ಮಾರಂ, ಪೌಮೈ ಮತ್ತೆ ತಾಂಗಾಲ್ ಅಂತ ಹೇಳ್ತೇವೆ. ಸೊ ಈ ರೀತಿಯ ಸಬ್ ಟ್ರೈಬ್ಸ್ ಗಳನ್ನ ಕೂಡ ನೋಡಬಹುದಾಗಿರುತ್ತೆ. ಸೊ ಇವರು ಮಣಿಪುರದ ಹಿಲ್ ರೀಜನ್ಸ್ ಅಲ್ಲಿ ಬರ್ತಾರೆ. ಸಿ ಪ್ರೀವಿಯಸ್ಲಿ ನಾವು ಈ ಒಂದು ವ್ಯಾಲಿ ರೀಜನ್ಸ್ ಅಲ್ಲಿ ನೋಡ್ತಾ ಇದ್ವಿ. ಸೊ ನಾಗಾ ಟ್ರೈಬ್ಸ್ ಬಂದು ಈ ಒಂದು ಹಿಲ್ ಅಥವಾ ಬೆಟ್ಟದ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವರ ಪ್ರಮುಖವಾಗಿರ್ತಕ್ಕಂಥ ಹೈಲೈಟ್ಸ್ ಗಳೇನು ಅಂದ್ರೆ, ಸೊ ಇವರು ಕೂಡ ಕೆಲವೊಂದು ಸಾಂಪ್ರದಾಯಿಕ ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಸೊ ಅದನ್ನ ಮೆನ್ಷನ್ ಮಾಡೋದಾದ್ರೆ ಲೂಯಿಂಗಾಯ್ನಿ, ಅದಾದ್ಮೇಲೆ ಸೆಕ್ರೇನಿ ಮುಂತಾದ ಹಬ್ಬಗಳನ್ನ ಸೊ ಇವರು ಸೆಲೆಬ್ರೇಟ್ ಮಾಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಮೂರನೇ ಟ್ರೈಬ್ ಅನ್ನ ನಾವು ಕುಕಿ ಟ್ರೈಬ್ಸ್ ಅಂತ ಹೇಳ್ತೇವೆ ಅಥವಾ ಕುಕಿ ಬುಡಕಟ್ಟು ಜನಾಂಗ ಅಂತ ಹೇಳ್ತೇವೆ. ಸೊ ಇವರೇ ಇಲ್ಲಿ ಈ ಒಂದು ಸಂಘರ್ಷ, ಈಗ ನಡೀತಾ ಇರ್ತಕ್ಕಂಥ ಕಾನ್ಫ್ಲಿಕ್ಟ್ ಏನಿದೆ ಅದು ಕುಕಿ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಂಘರ್ಷವಾಗಿರುತ್ತೆ. ಸೊ ಇದರಲ್ಲಿ ಮತ್ತೆ ಸಬ್ ಟ್ರೈಬ್ಸ್ ಅಥವಾ ಉಪ ಬುಡಕಟ್ಟುಗಳು ಬರುತ್ತೆ. ಸೊ ಅದನ್ನ ನಾವು ತಡೌ, ಪೈಟೆ, ಹಾರ್ಮ್ ಮತ್ತೆ ವೈಫೆ ಮತ್ತೆ ಜೌ ಅಂತ ಹೇಳ್ತೇವೆ. ಸೊ ಇವರು ಕೂಡ ಹಿಲ್ ಡಿಸ್ಟ್ರಿಕ್ಟ್ಸ್ ಅಥವಾ ಬೆಟ್ಟದ ಪ್ರದೇಶಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿರುತ್ತೆ. ಸೊ ಇವ್ರು ಮಾಡ್ತಕ್ಕಂಥ ಒಂದು ಫೆಸ್ಟಿವಲ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮೀಮ್ ಕುಟ್, ಚಪ್ಪರ್ ಕೂಟ್ ಮತ್ತೆ ಚವಾಂಗ್ ಕೂಟ್ ನಂತಹ ಹಬ್ಬಗಳನ್ನ ಇವರು ಆಚರಣೆ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಚಪ್ಪರ್ ಕೂಟ್ ಬಗ್ಗೆ ಪ್ರೀವಿಯಸ್ಲಿ ಕ್ವೆಶನ್ಸ್ ಆಗಿರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಜಲಿಯಾಂಗ್ ರಾಂಗ್ ಬುಡಕಟ್ಟು ಜನಾಂಗ ಅಂತ ಬರುತ್ತೆ. ಸೊ ಇದರಲ್ಲೂ ಕೂಡ ಮತ್ತೆ ಸಬ್ ಟ್ರೈಬ್ಸ್ ಬರುತ್ತೆ. ಅದನ್ನ ನಾವು ಜೆಮೆ, ಲಿಯಾಂಗ್ ಮೇಯಿ ಮತ್ತೆ ರೋಂಗ್ ಮೇಯಿ ಅಂತ ಹೇಳ್ತೇವೆ. ಸೊ ಇವರು ವಾಸ ಮಾಡ್ತಕ್ಕಂಥ ಲೊಕೇಶನ್ಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ತೆಮೆಂಗ್ಲಾಂಗ್, ಸೇನಾಪತಿ ಮತ್ತು ಚುರಾಚಂದ್ಪುರ ಮತ್ತೆ ಚಾಂಡೇಲ್ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿ ನಾವು ಇವರನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅದಾದ್ಮೇಲೆ ಚಿನ್, ಕುಕಿ, ಮೀಜೋ ಟ್ರೈಬ್ಸ್ ಅಂತ ಬರ್ತಾರೆ. ಸೊ ಇವರು ಹಿಲ್ ಪ್ರದೇಶಗಳಲ್ಲಿ ಅಂದ್ರೆ ಈ ಒಂದು ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಒಂದು ಟ್ರೈಬ್ಸ್ ಆಗಿರ್ತವೆ. ಸೊ ಇವರು ಕೂಡ ಅವರದೇ ಆಗಿರ್ತಕ್ಕಂಥ ಒಂದು ಟ್ರೆಡಿಷನಲ್ ಮ್ಯೂಸಿಕ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು. ಅದಾದ್ಮೇಲೆ ಇವರು ಕೂಡ ಈ ಒಂದು ಚಪ್ಪರ್ ಕೂಟನ್ನ ಆಚರಣೆ ಮಾಡ್ತಕ್ಕಂಥ ಒಂದು ಬುಡಕಟ್ಟು ಜನಾಂಗವಾಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿಸ್ ಸ್ನಿಪೆಟ್ಸ್ ಇಂಡಿಯನ್ ಆರ್ಮಿ ಡೇ ಅಥವಾ ಭಾರತ ದೇಶದ ಸೇನಾ ದಿನ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ನಾವು ಜನವರಿ 15ನೇ ತಾರೀಕು ಆಚರಣೆ ಮಾಡ್ತೇವೆ. ಸೊ ಈ ವರ್ಷ ನಾವು 77th ಆನಿವರ್ಸರಿ ಆಫ್ ಇಂಡಿಯನ್ ಆರ್ಮಿ ಅಥವಾ ನಮ್ಮ ಭಾರತ ದೇಶದ ಸೇನೆಯ 77ನೇ ವಾರ್ಷಿಕೋತ್ಸವವನ್ನ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಸೊ ಇದರ ಇತಿಹಾಸವನ್ನ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇಂಡಿಯನ್ ಆರ್ಮಿ ಡೇ ಏನಿದೆ, ಸೊ ಇಟ್ ಕಮಾಮರೇಟ್ಸ್ ದಿ ಡೇ ಇನ್ 1949 ಅಂದ್ರೆ 1949ನೇ ಇಸ್ವಿಯಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆಯನ್ನ ನೆನಪಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಫೀಲ್ಡ್ ಮಾರ್ಷಲ್ Kariyappa took over the first Indian commander-in-chief from the General Sir Francis Butcher, the last British commander-in-chief. ಅಂದ್ರೆ ಬ್ರಿಟಿಷರ ಕಮಾಂಡರ್, ಕೊನೆಯ ಕಮಾಂಡರ್-ಇನ್-ಚೀಫ್ ಆಗಿರ್ತಕ್ಕಂಥ ಫ್ರಾನ್ಸಿಸ್ ಬುಚರ್ ಅವರ ಇಂದ ಸೊ ನಮ್ಮ ಭಾರತ ದೇಶದ ಮೊದಲ ಕಮಾಂಡರ್-ಇನ್-ಚೀಫ್ ಆಗಿರ್ತಕ್ಕಂಥ ಎಂ ಕಾರಿಯಪ್ಪನವರು ಚಾರ್ಜ್ ಅನ್ನ ತೆಗೆದುಕೊಂಡಿರ್ತಕ್ಕಂಥ ಒಂದು ದಿನಾಂಕವಾಗಿರುತ್ತೆ. ಸೊ ಇದು ನಮ್ಮ ಭಾರತ ದೇಶದ ಒಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದಾಗಿರುತ್ತೆ. ಸೇನೆಗೆ ಸಂಬಂಧಪಟ್ಟಂತೆ ಒಂದು ಮೈಲಿಗಲ್ಲು ಅಂತ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ಇವೆಂಟ್ ಏನಿದೆ, ಸೊ ಇದು ನಮ್ಮ ಭಾರತ ದೇಶದ ಮಿಲಿಟರಿ ಇಂಡಿಪೆಂಡೆನ್ಸ್ ಅಂದ್ರೆ ನಮ್ಮ ಸೇನೆಯ ಒಂದು ಸ್ವಾತಂತ್ರ್ಯವನ್ನ ಗುರುತಿಸ್ತಕ್ಕಂಥ ಒಂದು ದಿನವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಈ ವರ್ಷದ ಥೀಮ್ ಏನಾಗಿರುತ್ತೆ ಅಂದ್ರೆ ಸಮರ್ಥ ಭಾರತ್ ಸಕ್ಷಮ್ ಸೇನಾ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ ಸ್ಟ್ರಾಂಗ್ ಇಂಡಿಯಾ, ಕೇಪಬಲ್ ಆರ್ಮಿ, ಬಲವಾದ ಸೇನೆ, ಬಲವಾದ ಭಾರತ, ಸಮರ್ಥ ಸೈನ್ಯ ಅಂತಕ್ಕಂಥದ್ದು ಸೊ ಈ ವರ್ಷದ ಥೀಮ್ ಆಗಿ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇಲ್ಲಿಗೆ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 805ಗೆ ಬಂದಿರ್ತೇವೆ. ಸೊ ವಿಡಿಯೋನ ಪಾಸ್ ಮಾಡಿ ಪ್ರಶ್ನೆಯನ್ನು ಓದಿ ಉತ್ತರವನ್ನು ನೀಡಬಹುದಾಗಿರುತ್ತೆ. ಸೊ ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ಗಳು ಕಂಪ್ಲೀಟ್ ಆಗಿರುತ್ತೆ. ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.